ಸೊ ಡಿಯರ್ ಸ್ಟೂಡೆಂಟ್ಸ್, ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಪಾಲಿನಾಮಿಲ್ಸಲ್ಲಿ ಫಸ್ಟ್ ಎಕ್ಸಸೈಸ್ ಮಾಡಿದ್ವಿ ನಾವು. ಈಗ ಪಾಲಿನಾಮಿಲ್ಸಲ್ಲಿ ಸೆಕೆಂಡ್ ಎಕ್ಸಸೈಸ್ 2.2 ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಎಕ್ಸಸೈಸಲ್ಲಿ ಫಸ್ಟ್ ಮೇನ್ ಬಂದು ಫೈಂಡ್ ದ ಜೀರೋಸ್ ಆಫ್ ದಿ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಮೀನ್ಸ್ ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್ಸ್ ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಜೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ಸ್. ಇಲ್ಲಿ ಕೆಲವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಅಂದರೆ ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್ಸ್ ಕೊಡ್ತಾರೆ, ಅದಕ್ಕೆ ಜೀರೋಸ್ನ ಫೈಂಡ್ ಔಟ್ ಮಾಡಬೇಕು. ಜೀರೋಸ್ಗೂ ಕೋಎಫಿಷಿಯಂಟ್ಸ್ಗೂ ಮಧ್ಯೆ ಇರತಕ್ಕಂಥ ಸಂಬಂಧ ಏನು ಅನ್ನೋದನ್ನು ನಾವು ವೆರಿಫೈ ಮಾಡಬೇಕು. ಸೊ ಇದರಲ್ಲಿ ಎರಡು ಪಾರ್ಟ್ ಇದೆ ಪ್ರತಿ ಪ್ರಾಬ್ಲಮಲ್ಲೂ, ಎರಡನ್ನೂ ಮಾಡೋಣ. ಸೊ ಫಸ್ಟ್ ನಾವೇನು ಮಾಡೋಣ, ಜೀರೋಸ್ ಫೈಂಡ್ ಔಟ್ ಮಾಡೋಣ. ಸೊ ಫಸ್ಟ್ ಥಿಂಗ್ ಈಸ್ ಯು ಹ್ಯಾವ್ ಟು ಫೈಂಡ್ ದಿ ಜೀರೋಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಜೀರೋ ಮೀನ್ಸ್, ಇದಕ್ಕೆ ಮುಂಚೆ ಕ್ಲಾಸ್ ಹೇಳಿದ್ದೀನಿ ನಿಮಗೆ ಜೀರೋ ಅಂದರೆ ಏನು ಅಂತ. ಇದೊಂದು ಪಾಲಿನಾಮಿಯಲ್, ಇಲ್ಲಿ ಎಕ್ಸ್ ವೇರಿಯಬಲ್. ಎಕ್ಸ್ ಪ್ಲೇಸಲ್ಲಿ ನೀವು ಯಾವ ನ್ಯೂಮರಿಕಲ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದರ ಒಟ್ಟು ವ್ಯಾಲ್ಯೂ ಜೀರೋ ಆಗಿಬಿಡ್ತದೋ ಅದನ್ನು ನಾವು ಜೀರೋ ಅಂತ ಕರಿತೀವಿ, ಹೌದಲ್ವಾ? ನಮ್ಮ ಕೈಲ ಇನ್ನೊಂದ್ಸಲಿ ನೋಡಿಬೇಕಾರೆ ಫಸ್ಟು ಪಾರ್ಟ್ 1 ಎಪಿಸೋಡ್ 1 ನೋಡಿ, ಇನ್ನೊಂದ್ಸಲಿ ಪ್ರೀವಿಯಸ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಅಲ್ವಾ? ಅದನ್ನು ಜೀರೋ ಅಂತ ಹೇಳ್ತೀವಿ. ಹಾಗೆ ಇದು ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೆಕೆಂಡ್ ಡಿಗ್ರಿ ಅಂದರೆ ಎಷ್ಟು ಜೀರೋಸ್ ಇರ್ತದೆ? 2 ಜೀರೋಸ್ ಇರಬೇಕು, ನಮಗೆ ಗೊತ್ತು. ಅದನ್ನು ನಾವು ಇದಕ್ಕೆ ಮುಂಚೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಆದ್ದರಿಂದ ಇದಕ್ಕೆ 2 ಜೀರೋಸ್ ಇದೆ. ಆ 2 ಜೀರೋಸ್ ಹೇಗೆ ಏನು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಯಾವುದೇ ಒಂದು ಪಾಲಿನಾಮಿಯಲ್ಗೆ ಜೀರೋಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟ್ ನಾವು ಮಾಡಬೇಕಾದ ಏನು ಅಂದರೆ ಅದನ್ನು ನಾವು ಫ್ಯಾಕ್ಟ್ರೈಸೇಷನ್ ಮಾಡ್ಕೋಬೇಕು. ಫ್ಯಾಕ್ಟ್ರೈಸೇಷನ್ ಬಗ್ಗೆ ನೀವು ಡೀಟೇಲಾಗಿ 9th ಸ್ಟ್ಯಾಂಡರ್ಡ್ ಸ್ಟಡಿ ಮಾಡಿದ್ದೀರಾ. ಬೈನಾಮಿಲ್ಸ್ ಕೊಟ್ಟರೆ ಫ್ಯಾಕ್ಟ್ರೈಸ್ ಮಾಡೋದು ಹೇಗೆ, ಟ್ರೈನಾಮಿಲ್ಸ್ ಕೊಟ್ಟರೆ ಫ್ಯಾಕ್ಟ್ರೈಸ್ ಮಾಡೋದು ಹೇಗೆ ಅಂತ ಕಲ್ತಿದ್ದೀರಾ. ಅದೊಂದು ಸ್ವಲ್ಪ ರೆಕಾಲ್ ಮಾಡ್ಕೊಳ್ಳಿ, ಮರೆತಾಗಿದ್ರೆ ಇನ್ನೊಂದ್ಸಲಿ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದು ಗೊತ್ತಿದ್ರೆ ಈಸಿಯಾಗಿ ಪ್ರಾಬ್ಲಮ್ ನಾವು ಮಾಡ್ಬೋದು. ಓಕೆ, ಈಗ ಇದು ಟ್ರೈನಾಮಿಲ್, ಇದು 1 2 3 ಟರ್ಮ್ಸ್ ಇದೆ. ಸೊ ಟ್ರೈನಾಮಿಲ್ನ ಫ್ಯಾಕ್ಟರೈಸ್ ಮಾಡಬೇಕಾದ್ರೆ ಫಸ್ಟ್ ನಾವು ಮಾಡ್ತಕ್ಕಂಥ ಕೆಲಸ ಏನು ಅಂತಂದರೆ ಮಲ್ಟಿಪ್ಲೈ ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮ್ ಅಲಾಂಗ್ ವಿತ್ ದೇರ್ ಸೈನ್ಸ್. ಫಸ್ಟ್ ಟರ್ಮ್ ಈಸ್ ಎಕ್ಸ್ ಸ್ಕ್ವೇರ್, ನೋ ಸೈನ್ ಮೀನ್ಸ್ ಪ್ಲಸ್. ಸೊ ಫಸ್ಟ್ ಟರ್ಮ್ ಈಸ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಲಾಸ್ಟ್ ಟರ್ಮ್ ಈಸ್ -8. ಮಲ್ಟಿಪ್ಲೈ ದಮ್, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 8 ಇಂಟು ಎಕ್ಸ್ ಸ್ಕ್ವೇರ್ ಈಸ್ 8x ಸ್ಕ್ವೇರ್. ಈ ಥರ ಟ್ರೈನಾಮಿಲ್ ಕೊಟ್ಟಾಗ ಫ್ಯಾಕ್ಟರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಏನು, ಮಲ್ಟಿಪ್ಲೈ ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮ್ ಅಲಾಂಗ್ ವಿತ್ ದೇರ್ ಸೈನ್ಸ್. ಸೊ ವಿ ಗಾಟ್ -8x ಸ್ಕ್ವೇರ್ ಬಂತು. ಮೈನಸ್ ಸ್ಟ್ಯಾಂಡ್ಸ್ ಫಾರ್ ಸಬ್ಟ್ರಾಕ್ಷನ್. ಆದ್ದರಿಂದ 8ಗೆ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು ನಾವು. ಮೈನಸ್ ಇರೋದ್ರಿಂದ ಆ ಫ್ಯಾಕ್ಟರ್ಸ್ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಿದಾಗ ಏನು ಬರಬೇಕು ನಿಮಗೆ? ಮಿಡ್ ಟರ್ಮ್ ಕೋಎಫಿಷಿಯಂಟ್ 2ನೇ ಬರಬೇಕು. ಅಂಥ ಫ್ಯಾಕ್ಟರ್ಸನ್ನು ನೀವು ಹುಡುಕಬೇಕು. ಫಾರ್ ಎಕ್ಸಾಂಪಲ್ 8ಗೆ ಫ್ಯಾಕ್ಟರ್ಸ್ ಅಂದರೆ 8 1s 8 ಆಗುತ್ತೆ, 4 2s 8 ಆಗುತ್ತೆ, ಇಲ್ಲ 2 4 8 2 ಒಂದೇ, 2 ಇದೆ. ಇದರಲ್ಲಿ ಫಾರ್ ಎಕ್ಸಾಂಪಲ್ 8 1s ತೊಗೊಂಡು ತಿಳ್ಕೊಳ್ಳಿ, ಮೈನಸ್ ಸಬ್ಟ್ರಾಕ್ಟ್ ಮಾಡಿ. 8 - 1 ಎಷ್ಟಾಗುತ್ತೆ? 7 ಆಗುತ್ತೆ. ಬಟ್ ನಮಗೆ 2 ಬರಬೇಕು. ಆದ್ದರಿಂದ ಈ ಪ್ರಾಬ್ಲಮಲ್ಲಿ ಇದು ಸರಿ ಹೊಂದೋದಿಲ್ಲ, ಬಿಟ್ಬಿಡಿ. ನೆಕ್ಸ್ಟ್ ಇದು ತೊಗೊಳ್ಳಿ, 4 2s 8, ಮೈನಸ್ ಇರೋದು ಸಬ್ಟ್ರಾಕ್ಟ್ ಮಾಡಿ. 4ರಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬರ್ತಾ ಇದೆ. ಅದನ್ನ 4 and 2 ಅಥವಾ 2 and 4 ಆರ್ ದಿ ಕರೆಕ್ಟ್ ಫ್ಯಾಕ್ಟರ್ಸ್. ಈ ಥರ ನೀವು ಹುಡುಕಿ ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದ್ದರೆ ಎಕ್ಸ್ ಹಾಕ್ಕೋಬೇಕು, ವೈ ಸ್ಕ್ವೇರ್ ಇದ್ದರೆ ವೈ ಹಾಕ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಮೈನಸ್ ಇರೋದನ್ನ ಫ್ಯಾಕ್ಟರ್ಸ್ ಏನು ಮಾಡಬೇಕು ನಾವು? ಸಬ್ಟ್ರಾಕ್ಟ್ ಮಾಡಬೇಕು. ಬಟ್ 2 ಟರ್ಮ್ಸ್ ನಾವು ಯಾವಾಗ ಸಬ್ಟ್ರಾಕ್ಟ್ ಮಾಡ್ತೀವಿ? ಅದಕ್ಕೆ ಸೈನ್ಸ್ ಆಪೋಸಿಟ್ ಇರಬೇಕು. ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದರೆ ಮಾತ್ರ ಸಬ್ಟ್ರಾಕ್ಟ್ ಮಾಡೋದು ನಾವು. ಆದ್ದರಿಂದ ಇಲ್ಲಿ ಮೈನಸ್ ಇರೋದನ್ನ ಇವೆರಡನ್ನೂ ಸಬ್ಟ್ರಾಕ್ಟ್ ಮಾಡಬೇಕು. ಇವೆರಡು ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ದೇ ಶುಡ್ ಹ್ಯಾವ್ ಆಪೋಸಿಟ್ ಸೈನ್. ಒನ್ ಶುಡ್ ಬಿ ಪಾಸಿಟಿವ್, ಅದರ್ ಶುಡ್ ಬಿ ನೆಗೆಟಿವ್ ಅಂತ ಕನ್ಫರ್ಮ್ ಆಗುತ್ತೆ. ಈಗ ಯಾವುದು ಪಾಸಿಟಿವ್, ಯಾವುದು ನೆಗೆಟಿವ್, ಯಾವುದಕ್ಕೆ ಪ್ಲಸ್ ಬರಬೇಕು, ಯಾವುದಕ್ಕೆ ಮೈನಸ್ ಬರಬೇಕಂದ್ರೆ ಮಿಡ್ ಟರ್ಮ್ ನೋಡಿ, ಅದು ಇಲ್ಲೇ ಇರ್ತದೆ. ಮಿಡ್ ಟರ್ಮ್ ಸೈನ್ ಏನಿದೆ? ಮೈನಸ್ಸು. ಆಲ್ವೇಸ್ ಗಿವ್ ದಿ ಮಿಡ್ ಟರ್ಮ್ ಸೈನ್ ಟು ದ ಬಿಗ್ಗರ್ ಫ್ಯಾಕ್ಟರ್. ಇವೆರಡರಲ್ಲಿ ದೊಡ್ಡದು ಯಾವುದು? 4. ಮಿಡ್ ಟರ್ಮ್ ಸೈನ್ ಏನು? ಮೈನಸ್ಸು. ಸೊ ಮೈನಸ್ ಬಿಗ್ಗರ್ ಫ್ಯಾಕ್ಟರ್ ಹಾಕ್ಕೊಳ್ಳಿ. ಆವಾಗಿರೋದಕ್ಕೆ ಪ್ಲಸ್ ಬರಲೇಬೇಕು, ಯಾಕಂದರೆ ಆಪೋಸಿಟ್ ಸೈನ್ಸ್ ಬರಬೇಕಾದ್ರಿಂದ. ಈ ಥರ ಫ್ಯಾಕ್ಟರ್ಸ್ ಏನು, ಅದಕ್ಕೆ ಸೈನ್ಸ್ ಏನು ಬರಬೇಕು, ಎಲ್ಲವನ್ನು ಸಹ ನೀವು 9th ಕಲ್ತಿದ್ದೀರಾ. ಇನ್ನೊಂದು ಸತಿ ಹೇಳಿದ್ದೀನಿ, ನೋಡ್ಕೊಳ್ಳಿ ಆಯಿತಾ. ಈ ಥರ ಫ್ಯಾಕ್ಟರ್ಸು ನಾವು ಫೈಂಡ್ ಔಟ್ ಮಾಡಿದ್ಮೇಲೆ ಇನ್ನೊಂದ್ಸಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಮೈನಸ್ ಇಂಟು ಪ್ಲಸ್ ಮೈನಸ್, 4 2s 8, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ಈಗ -4xಲ್ಲಿ +2xನ ಆಪೋಸಿಟ್ ಸೈನ್ಸ್ ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಿದ್ರೆ -2x ಬರ್ತಾ ಇದೆ ಮಿಡ್ ಟರ್ಮ್. ಈ ಥರ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, write down the first term as it is, x square, replace the midterm by the factors -4x plus 2x, and write down last term as it is,
ಸೊ ಕೀಪ್ ದಿ ಫಸ್ಟ್ ಟರ್ಮ್ಸ್ ಆ್ಯಂಡ್ ಲಾಸ್ಟ್ ಟರ್ಮ್ಸ್ ಆ್ಯಸ್ ಇಟ್ ಈಸ್, ರೀಪ್ಲೇಸ್ ದಿ ಮಿಡ್ ಟರ್ಮ್ ಬೈ ದಿ ಫ್ಯಾಕ್ಟರ್ಸ್. ಸೊ ಹೀಗೆ ಮಾಡೋದ್ರಿಂದ ಏನಾಯ್ತು ಅಂದರೆ 3 ಟರ್ಮ್ಸ್ ಹೋಗ್ಬಿಟ್ಟು ಏನು ಬಂತು, ನಮಗೆ 4 ಟರ್ಮ್ಸ್ ಬಂತು. 4 ಟರ್ಮ್ಸ್ ಬಂದಮೇಲೆ ಫಸ್ಟ್ 2 ಟರ್ಮ್ಸ್ ಒಂದು ಗ್ರೂಪ್ ಮಾಡ್ಕೊಳ್ಳಿ, ಲಾಸ್ಟ್ 2 ಟರ್ಮ್ಸ್ ಒಂದು ಗ್ರೂಪ್ ಮಾಡಿಕೊಂಡು ಕಾಮನ್ ರಿಮೂವ್ ಮಾಡಿ. ಎಕ್ಸ್ ಸ್ಕ್ವೇರ್ ಆ್ಯಂಡ್ ಎಕ್ಸ್ಗೆ ಕಾಮನ್ ಎಕ್ಸ್ ಕಾಮನ್ ಅಂದರೆ ಎಕ್ಸಿಂದ ಡಿವೈಡ್ ಮಾಡ್ತಿದ್ವಿ ಅಂತ ಅರ್ಥ. ಸೊ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಅಂದರೆ ಎಕ್ಸ್ ಮೈನಸ್ 4x ಬೈ ಎಕ್ಸ್ ಅಂದರೆ ಡಿವೈಡ್ ಮಾಡ್ತಿದ್ವಿ 4x ಬೈ ಎಕ್ಸ್, ಬೇಕಾದ್ರೆ ಪಕ್ಕದಲ್ಲಿ ಹಾಕ್ಕೊಳ್ಳಿ 4x ಬೈ ಎಕ್ಸ್, ಎಕ್ಸಸ್ ಕ್ಯಾನ್ಸಲ್ ಆಗುತ್ತೆ, -4 ರಿಮೈನ್ಸ್. ಇದಾದಮೇಲೆ ಈ ಸೆಕೆಂಡ್ ಗ್ರೂಪಲ್ಲಿ ಫಸ್ಟ್ ಟರ್ಮ್ ಸೈನ್ ಏನಿದೆ ಪ್ಲಸ್, ಫಸ್ಟ್ ಟರ್ಮ್ ಸೈನ್ ಏನಿದ್ರೆ ಅದೇ ಹಾಕ್ಕೋಬೇಕು, ಸೈನ್ ಚೇಂಜ್ ಮಾಡಬಾರ್ದು. ಪ್ಲಸ್ ಇದ್ರೆ ಪ್ಲಸ್ಸು, ಮೈನಸ್ ಮೈನಸ್ ಹಾಕ್ಕೋಬೇಕು. ಈಗ ಕಾಮನ್ 2 and 8ಗೆ ಕಾಮನ್, 2 and 8 ಎರಡು ಯಾವ್ದು ಡಿವೈಡ್ ಆಗುತ್ತೆ, 2 ಅಲ್ಲಿ ಡಿವೈಡ್ ಆಗುತ್ತೆ. ಸೊ ಎಕ್ಸ್ ಇಲ್ಲಿದೆ, ಎಕ್ಸ್ ಇಲ್ಲಿಲ್ಲ, ಸೊ ಎಕ್ಸ್ ಇಸ್ ನಾಟ್ ಎ ಕಾಮನ್ ಫ್ಯಾಕ್ಟರ್, +2 ಕಾಮನ್. 2 ಇಂದ ಡಿವೈಡ್ ಮಾಡಿ, 2 ಇಂದ 2x ಡಿವೈಡ್ ಮಾಡಿದ್ರೆ 2/2 1 ಆಗುತ್ತೆ, 1x ಆಗುತ್ತೆ, 1x ಅಂದರೆ ಎಕ್ಸು. ನೆಕ್ಸ್ಟ್ +2 ಇಂದ -8 ಡಿವೈಡ್ ಮಾಡಿ, -ಬೈ ಪ್ಲಸ್ ಮೈನಸ್ 8ನ 2 ಇಂದ ಡಿವೈಡ್ ಮಾಡಿದ್ರೆ 2 4 8 ಬರ್ತದೆ ನಿಮಗೆ. ಸೊ ವಿ ಗಾಟ್ ಫಸ್ಟ್ ಬ್ರ್ಯಾಕೆಟ್ ಆ್ಯಂಡ್ ಸೆಕೆಂಡ್ ಬ್ರ್ಯಾಕೆಟ್ ಸೇಮ್. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಟ್ರೈನಾಮಿಲ್ ನೀವು ಫ್ಯಾಕ್ಟರೈಸ್ ಮಾಡೋವಾಗ ಫಸ್ಟ್ ಬ್ರ್ಯಾಕೆಟು ಸೆಕೆಂಡ್ ಬ್ರ್ಯಾಕೆಟು ಸೇಮ್ ಬಂದೇ ಬರ್ತದೆ, ಬರಲೇಬೇಕು, ಆಯಿತಾ. ಸೇಮ್ ನಂಬರ್, ಸೇಮ್ ವೇರಿಯಬಲ್, ಸೇಮ್ ಪವರ್, ಸೇಮ್ ಸೈನ್. ಇಫ್ ಸಮಥಿಂಗ್ ಈಸ್ ಡಿಫ್ರೆನ್ಸ್ ಈಸ್ ದೇರ್, ದಟ್ ಮೀನ್ಸ್ ಯು ಡಿಡ್ ರಾಂಗ್ ಸಮ್ವೇರ್, ಚೆಕ್ ಮಾಡ್ಕೋಬೇಕು. ವ್ಯತ್ಯಾಸ ಬರೋದೇ ಇಲ್ಲ, ವ್ಯತ್ಯಾಸ ಬಂತು ಅಂದರೆ ಎಲ್ಲ ತಪ್ಪಾಗಿದೆ, ಸ್ವಲ್ಪ ಹಿಂದೆ ಚೆಕ್ ಮಾಡ್ಕೊಳ್ಳಿ. ಸೊ ಸೇಮ್ ಬಂತು, ಇದನ್ನು ಮತ್ತೆ ಕಾಮನ್ ತೆಗೆಯೋಣ. ಸೊ x-4 ಕಾಮನ್ ಇರೋದ್ರಿಂದ x-4 ಕಾಮನ್ ರಿಮೂವ್ ಮಾಡಿದ್ರೆ ಬ್ರ್ಯಾಕೆಟ್ ಆಚೆ ಇರೋದು ಬರ್ಕೊಳ್ಳಿ. ಇಲ್ಲಿ ಎಕ್ಸ್ ಇದೆ, ಪ್ಲಸ್ ಇಲ್ಲೇನಿದೆ +2 ಇದೆ. ಸೊ ಇದನ್ನು ಫ್ಯಾಕ್ಟರೈಸ್ ಮಾಡೋ ಅಂತ ನಮಗೆ ಕೊನೆಗೆ x-4 ಆಫ್ x +2 ಬಂತು. ಇವೆರಡರ ಮಧ್ಯೆ ಬ್ರ್ಯಾಕೆಟ್ ಅಂದರೆ ಇಂಟು ಇರೋದ್ರಿಂದ ಇವನ್ನ ನಾವು ಫ್ಯಾಕ್ಟರ್ಸ್ ಅಂತೀವಿ. ಅಲ್ಲಿಗೆ ಫ್ಯಾಕ್ಟರೈಸೇಷನ್ ಏನಾಯಿತು, ಕಂಪ್ಲೀಟ್ ಆಯಿತು. ಕರೆಕ್ಟಾ? ಈಗ ನೋಡಿ, ಈಗೇನಾದರೂ x-4 ಪ್ಲೇಸಲ್ಲಿ 0 ಬಂದರೆ, ಇಫ್ x-4 = 0 ಆಗಿದ್ದರೆ 0 × ಎನಿಥಿಂಗ್ ಈಸ್ 0, ಆಗ ಇದ್ರ ಒಟ್ಟು ವ್ಯಾಲ್ಯೂ 0 ಆಗಿಬಿಡ್ತದಾ? ಕರೆಕ್ಟಾ? ಅಥವಾ ಇದು ಹೀಗೆ ಇರಲಿ, x+2 ಪ್ಲೇಸಲ್ಲಿ 0 ಬಂದರೂ 0 × ಎನಿಥಿಂಗ್ ಈಸ್ 0 ಆಗಿಬಿಟ್ಟು ಇದು 0 ಆಗಿಬಿಡ್ತದೆ. ಆದ್ದರಿಂದ ಇದರ ಒಟ್ಟು ವ್ಯಾಲ್ಯೂ 0 ಆಗಬೇಕಾದ್ರೆ ಇದ್ರ ವ್ಯಾಲ್ಯೂ ಆದರೂ 0 ಆಗಬೇಕು, ಅಥವಾ ಇದ್ರ ವ್ಯಾಲ್ಯೂ ಆದರೂ 0 ಆಗಬೇಕು. therefore x² - 2x - 8 becomes 0 if x-4 = 0 or x+2 = 0. ಎರಡೂ ಕರೆಕ್ಟ್. x-4 = 0 ಆದರೆ x ಏನಾಗ್ತದೆ, -4 ಈ ಕಡೆ ಬಂದರೆ +4, +4 + 0 ಅಂತಂದರೆ 4 ಆಗುತ್ತೆ. ಇಲ್ಲಿ x +2 ಈ ಕಡೆ ಬಂದರೆ -2 ಆಗುತ್ತೆ. therefore ಫೈನಲಿ 4 and -2 ಆರ್ ದಿ ಜೀರೋಸ್. ಆದ್ದರಿಂದ ಇಲ್ಲಿ ಜೀರೋಸ್ ಯಾವುದು ಅಂತಂದರೆ therefore ಫೈನಲಿ 4 and -2 ಆರ್ ದಿ ಜೀರೋಸ್. ಅಲ್ಲಿಗೆ ಫಸ್ಟ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್ ಫಿನಿಶ್ ಆಯಿತು. ಫೈಂಡ್ ದಿ ಜೀರೋಸ್ ಅಂತ ಹೇಳ್ದ, ಜೀರೋಸ್ ಮಾಡಿದ್ವಿ ನಾವು. ಈಗೇನು ಮಾಡ್ಬೇಕು ನಾವು, ಸೆಕೆಂಡ್ ಪಾರ್ಟ್ ಬಂದು ವೆರಿಫೈ ದಿ ರಿಲೇಷನ್ ಬಿಟ್ವೀನ್ ದಿ ಜೀರೋಸ್ ಅಂಡ್ ಕೋಎಫಿಷಿಯಂಟ್ಸ್. ಜೀರೋಸ್ ಅಂಡ್ ಕೋಎಫಿಷಿಯಂಟ್ಸ್ ಇವೆರಡು ಮಧ್ಯೆ ಇರ್ತಂಗೆ ರಿಲೇಷನ್ ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಮಾಡಬೇಕಾದ್ರೆ ರಿಲೇಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡ್ಬೇಕು ನಾವು ಅಂತಂದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಥವಾ ಜನರಲ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಜೊತೆಗೆ ನೀವು ಕಂಪೇರ್ ಮಾಡ್ಕೊಳ್ಳಿ. ಜನರಲ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಏನು, ax² + 2a + bx + c ಈಸ್ ದ ಜನರಲ್ ಫಾರ್ಮ್. ಅದ್ರ ಜೊತೆ ಕಂಪೇರ್ ಮಾಡಿಕೊಂಡ್ರೆ ax² ಇಲ್ಲಿ a ಪ್ಲೇಸಲ್ಲಿ ಏನಾರ 1 ಇರ್ತದೆ. ಸೊ ax², a ಪ್ಲೇಸಲ್ಲಿ ಏನಿದೆ 1. ಸೊ ಹಿಯರ್ a = 1, ax² + bx ಜನರಲ್ ಫಾರ್ಮ್ ಪ್ರಕಾರ +bx ಅಂದರೆ +b ಪ್ಲೇಸಲ್ಲಿ ಏನಿದೆ -2 ಇದೆ. -2 ತೊಗೋಬೇಕು, ತುಂಬ ಇಂಪಾರ್ಟೆಂಟು. b = -2, ax² + bx + c. ಸೊ c ಪ್ಲೇಸಲ್ಲಿ ಏನಿದೆ -8, c = -8. ದೀಸ್ ಆರ್ ದಿ ಕೋಎಫಿಷಿಯಂಟ್ಸ್. ಜನರಲ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಜೊತೆಗೆ ಇದನ್ನು ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ ನೀವು ಕಂಪೇರ್ ಮಾಡಿದ್ರೆ a ಎಷ್ಟು, b ಎಷ್ಟು, c ಎಷ್ಟು ಅಂತ ಗೊತ್ತಾಗುತ್ತೆ ನಿಮಗೆ. ಅದೊಂದು ಕಡೆ ಬರ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಬಂದಿರತಕ್ಕಂಥ ಜೀರೋಸ್ ಇದೆಯಲ್ಲ,
ಈ ಜೀರೋಸ್ನ ಒಂದ್ಸಲಿ ಆ್ಯಡ್ ಮಾಡಿ ಇನ್ನೊಂದ್ಸಲಿ ಮಲ್ಟಿಪ್ಲೈ ಮಾಡೋಣ. ಯಾಕೆ ಅಂತ ಮತ್ತೆ ಹೇಳ್ತೀನಿ ನಾನು. ಓಕೆ, ಜನರಲ್ ಆಗಿ ನಾವು ಜೀರೋಸ್ನ ಆಲ್ಫಾ ಆ್ಯಂಡ್ ಬೀಟಾ ಅಂತ ತೊಗೊತೀವಿ. ಜನರಲ್ ಆಗಿ ಜೀರೋಸ್ ಆ್ಯಕ್ಚುಲಿ ಈ ಪ್ರಾಬ್ಲಮ್ಗೆ ಜೀರೋಸ್ ಏನಂದರೆ 4 and -2. ಜನರಲ್ ಆಗಿ ನಾವೇನು ತೊಗೊತೀವಿ, ಆಲ್ಫಾ ಆ್ಯಂಡ್ ಬೀಟಾ ಅಂತ ತೊಗೊತೀವಿ. ನಾವು ಏನು ಬೇಕಾದ್ರೂ ತೊಗೋಬೋದು, ಎಮ್ ಆ್ಯಂಡ್ ಎನ್ ಅಂತಕೋ ಬೇಕಾದ್ರೂ ತೊಗೊತಾರೆ. ಸೊ ಲೆಟ್ ಆಲ್ಫಾ ಆ್ಯಂಡ್ ಬೀಟಾ ಬಿ ದ ಜೀರೋಸ್ ಅಂತ ಇಟ್ಕೊಳ್ಳೋಣ. ದೇರ್ಫೋರ್ ಇವೆರಡು ಆ್ಯಡ್ ಮಾಡೋಣ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು, ಆಲ್ಫಾ ಅಂದರೆ ಫಸ್ಟ್ ಜೀರೋ ಏನು 4 ಪ್ಲಸ್ ಬೀಟಾ ಅಂದರೆ ಸೆಕೆಂಡ್ ಜೀರೋ ಏನು -2. ಸೈನ್ ಪಕ್ಕದಲ್ಲಿ ಇಲ್ಲಿ ಮತ್ತೆ ಮೈನಸ್ ಬರ್ತಿರೋ ಅಂತ ಬ್ರ್ಯಾಕೆಟ್ ಹಾಕ್ಕೊಳ್ಳಿ. -2 ಏನು ಬಂದು ನಿಮಗೆ 4 ಪ್ಲಸ್ ಇಂಟು -2. ಸೊ 4 - 2 ಅಂದರೆ 2 ಬಂತು. ಆಲ್ಫಾ ಪ್ಲಸ್ ಬೀಟಾ ಅಂದರೆ ಸಮ್ ಆಫ್ ದಿ ಜೀರೋಸ್ 2 ಬಂತು. ಈಗ ಪ್ರಾಡಕ್ಟ್ ಆಫ್ ದಿ ಜೀರೋಸ್ ಮಾಡೋಣ. ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು, ಆಲ್ಫಾ ಅಂದರೆ ಫಸ್ಟ್ ಜೀರೋ ಈಸ್ 4 ಇಂಟು ಬೀಟಾ ಅಂದರೆ ಸೆಕೆಂಡ್ ಜೀರೋ ಈಸ್ -2. ಸೊ ದಿಸ್ ಈಸ್ ನೋ ಸೈನ್ ಮೀನ್ಸ್ ಪ್ಲಸ್ ಇಂಟು ಮೈನಸ್ 4 2s 8 ಬಂತು. 4 2s 8. ಸೊ ಈ ಥರ ಜೀರೋಸ್ ಬಂದಮೇಲೆ ಸಮ್ ಆಫ್ ದಿ ಜೀರೋಸ್, ಪ್ರಾಡಕ್ಟ್ ಆಫ್ ದಿ ಜೀರೋಸ್ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟು ಎ ಬಿ ಸಿ ವ್ಯಾಲ್ಯೂ ಇದೆಯಲ್ಲ, ಅದರಲ್ಲಿ -b/a ವ್ಯಾಲ್ಯೂ ಏನು ಬರುತ್ತೆ ಅಂತ ನೋಡೋಣ. ಆಲ್ವೇಸ್ -b/a. ಓಕೆ, -b/a ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಬಿ ಅಂದರೆ ಏನು -2. ಇಲ್ಲೊಂದು ಮೈನಸ್ ಇದೆ, ಈ ಮೈನಸ್ ಹೀಗೆ ಇಟ್ಕೊಳ್ಳಿ. ಬಿ ಅಂದರೆ ಏನು ರಿಪ್ಲೇಸ್ ಮಾಡ್ಬೇಕು ನೀವು, -2 ರಿಪ್ಲೇಸ್ ಮಾಡ್ಕೊಳ್ಳಿ ಬೈ ಎ ಅಂದರೆ ಎಷ್ಟು 1. ಇಟ್ ಬಿಕಮ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡ್ತದೆ. ಪ್ಲಸ್ 2/1 ಅಂದರೆ 2 ಆಗಿಬಿಡ್ತದೆ. ಓಕೆ, ಅದಾದಮೇಲೆ ನೆಕ್ಸ್ಟು ಎಲ್ಲ ಪ್ರಾಬ್ಲಮ್ಸಲ್ಲೂ c/a ಮಾಡ್ಕೊಳ್ಳಿ. c/a ಈಸ್ ಈಕ್ವಲ್ ಟು, c ಈಸ್ -8 ಬೈ a ಈಸ್ 1. ಸೊ c/a ಈಸ್ ಈಕ್ವಲ್ ಟು ಏನು ಬಂತು, ಬೈ 1 ಅಂಡರ್ಸ್ಟುಡ್ ಎಲ್ಲ ಕಡೆ ಇದ್ದೇ ಇರ್ತದೆ, ಬಿಟ್ಬಿಡಿ, -8 ಬಂತು. ಕರೆಕ್ಟಾ? ಈಗ ನೋಡಿ ಇವೆರಡು ಕಂಪೇರ್ ಮಾಡಿ ನೋಡಿ. ಸಮ್ ಆಫ್ ದಿ ಜೀರೋಸ್ ಈಸ್ 2, -b/a ಈಸ್ ಆಲ್ಸೋ 2. ಸೇಮ್ ಬಂತ ನಿಮಗೆ. ದೇರ್ ಫೋರ್ ಯು ಕ್ಯಾನ್ ಸೇ ದಟ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a. ಅದೇ ರೀತಿ ಇಲ್ಲಿ ನೋಡಿ, ಪ್ರಾಡಕ್ಟ್ ಆಫ್ ದಿ ಜೀರೋಸ್ ಈಸ್ -8, c/a ಈಸ್ ಆಲ್ಸೋ -8. ದೇರ್ ಫೋರ್ ವಿ ಕ್ಯಾನ್ ಸೇ, ಕಂಪೇರಿಂಗ್ ದೀಸ್ ಟು, ವಿ ಕ್ಯಾನ್ ಸೇ ದಟ್ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು -8. ಸಾರಿ, ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c/a. ಅಂದರೆ ಆಲ್ಫಾ ಇಂಟು ಬೀಟಾ ಏನು ಬಂದಿದೆಯೋ c/a ಅದೇ ಬಂದಿದೆ. ಕರೆಕ್ಟಾ? ಸೊ ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ಜೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ಸ್. ಎಲ್ಲ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸಲ್ಲೂ ಅಷ್ಟೇ ಸಮ್ ಆಫ್ ದಿ ಜೀರೋಸ್ ವಿಲ್ ಬಿ ಈಕ್ವಲ್ ಟು -b/a ಆಗಿರ್ತದೆ. ಪ್ರಾಡಕ್ಟ್ ಆಫ್ ದಿ ಜೀರೋಸ್ ಈಸ್ ಈಕ್ವಲ್ ಟು c/a ಆಗಿರ್ತದೆ. ಈ ರಿಲೇಷನ್ ಜ್ಞಾಪಕ ಇಟ್ಕೋಬೇಕು ಇನ್ ಎವ್ರಿ ಪ್ರಾಬ್ಲಮ್. ಪ್ರತಿಯೊಂದರಲ್ಲೂ ಅಷ್ಟೇ ಸಮ್ ಆಫ್ ದಿ ಜೀರೋಸ್ ಈಸ್ -b/a, ಪ್ರಾಡಕ್ಟ್ ಆಫ್ ದಿ ಜೀರೋಸ್ ಈಸ್ c/a. ಅದು ಹೇಗೆ ಬಂತು ಅಂದರೆ ಈ ಪ್ರಾಬ್ಲಮ್, ಈ ಎಕ್ಸಾಂಪಲ್ ಮುಖಾಂತರ ಬೇಕಾದ್ರೆ ನಾವು ಪ್ರೂವ್ ಮಾಡ್ಬೋದು. ಡೀಟೇಲಾಗಿ ಮಾಡಿದ್ವಿ ನೋಡಿ. ಓಕೆ, ಅಲ್ಲಿಗೆ ಈ ಪ್ರಾಬ್ಲಮಲ್ಲಿ 2 ಪಾರ್ಟ್ಸ್ ಇತ್ತು. ಫೈಂಡಿಂಗ್ ದ ಜೀರೋಸ್, ನೆಕ್ಸ್ಟ್ ಈಸ್ ಫೈಂಡಿಂಗ್ ದ ರಿಲೇಷನ್ ಬಿಟ್ವೀನ್ ಜೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ಸ್. ಪ್ರತಿ ಪ್ರಾಬ್ಲಮ್ ನಾವು ಹೀಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅರ್ಥ ಆಗಿಲ್ಲ ಅಂದರೆ ಒಂದು 2-3 ಸಲ ನೋಡಿ, ಈಸಿಯಾಗಿ ಗೊತ್ತಾಗ್ಬಿಡ್ತದೆ. ಓಕೆ, ಸೊ ಸೇಮ್ ಎಕ್ಸಸೈಸ್, ಸೇಮ್ ಮೈನಲ್ಲಿ ಈಗ ಸೆಕೆಂಡ್ ಪ್ರಾಬ್ಲಮ್ ತಗೋಣ. 4s² - 4s + 1 ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್ ಆದ್ದರಿಂದ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಇಲ್ಲೂ ಅಷ್ಟೇ ನಾವು ಈ ಪ್ರಾಬ್ಲಮಲ್ಲಿ 2 ಪಾರ್ಟ್ಸ್ ಇದೆ. ಒಂದು ಜೀರೋಸ್ ಫೈಂಡ್ ಔಟ್ ಮಾಡಬೇಕು, ನೆಕ್ಸ್ಟ್ ಬಂದು ಜೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ಸ್ ಮಧ್ಯೆ ರಿಲೇಷನ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಪಾರ್ಟ್ ಈಸ್ ಫೈಂಡಿಂಗ್ ಜೀರೋಸ್ ಫೈಂಡ್ ಔಟ್ ಮಾಡೋಣ. ಜೀರೋಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಪಾಲಿನಾಮಿಯಲ್ನ ಫಸ್ಟ್ ನಾವು ಏನು ಮಾಡಬೇಕು, ಫ್ಯಾಕ್ಟರೈಸ್ ಮಾಡಬೇಕು. ಸೊ ಟ್ರೈನಾಮಿಯಲ್ನ ಫ್ಯಾಕ್ಟರೈಸ್ ಮಾಡೋದು ನೀವೆಲ್ಲ 9th ಮಾಡಿದಿರಲ್ಲ, ಅದೇ ಥರ. ಫಸ್ಟ್ ಸ್ಟೆಪ್ ಈಸ್ ಮಲ್ಟಿಪ್ಲೈ ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮ್. ಫಸ್ಟ್ ಟರ್ಮ್ ಈಸ್ 4s² means no sign means plus 4s² into +1, plus into plus 4s² into 1 is 4s². ಈಗ 4ಗೆ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಪ್ಲಸ್ ಇದೆ, ಅದನ್ನ ಆ್ಯಡ್ ಮಾಡಬೇಕು. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮೈನಸ್ ಇದ್ದರೆ ನಾವು ಸಬ್ಟ್ರಾಕ್ಟ್ ಮಾಡ್ತಿದ್ವಿ. ಸಬ್ಟ್ರಾಕ್ಟ್ ಮಾಡಿದ್ರೆ ಮಿಡ್ ಟರ್ಮ್ ಕೋಎಫಿಷಿಯಂಟ್ ಬರಬೇಕಾಗಿತ್ತು. ಅಂಥ ಫ್ಯಾಕ್ಟರ್ಸ್ನ ಹುಡುಕಿ ಮಾಡಿದ್ವಿ. ಬಟ್ ಇಲ್ಲೇನಾಗಿದೆ, ಪ್ಲಸ್ ಇದೆ. ಆದ್ದರಿಂದ ನೀವು 4ಗೆ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು. ಆ ಫ್ಯಾಕ್ಟರ್ಸ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು ನಿಮಗೆ,
ಮಿಡ್ ಟರ್ಮ್ ಕೋಎಫಿಷಿಯಂಟ್ 4 ಬರಬೇಕು. ಆ ಥರ ಫ್ಯಾಕ್ಟರ್ಸ್ ಯಾವುದು? ತುಂಬ ಸಿಂಪಲ್. 2 2s ಸರಿಯಾಗ್ಬಿಡ್ತದೆ. 2 2s 4 ಆ್ಯಡ್ ಮಾಡಿದ್ರೆ 2 + 2 4 ಬರ್ತಾ ಇದೆ. ಓಕೆ, ನೆಕ್ಸ್ಟು ಇದಾದಮೇಲೆ ಇದಾದಮೇಲೆ ಎಸ್ ಸ್ಕ್ವೇರ್ ಇದೆ ಇಲ್ಲಿ ವೇರಿಯೇಬಲ್. ಎಕ್ಸ್ ಸ್ಕ್ವೇರ್ ಇದ್ದರೆ ಎಕ್ಸ್ ಹಾಕ್ಕೊಂತ ಇದ್ವಲ್ಲ, ಎಸ್ ಸ್ಕ್ವೇರ್ ಇದ್ದರೆ ಎಸ್ ಹಾಕ್ಕೊಳ್ಳಿ, ಅಷ್ಟೇ ಸಿಂಪಲ್. ನೆಕ್ಸ್ಟು ಇವೆರಡು ಫ್ಯಾಕ್ಟರ್ಸ್ನ ಇಲ್ಲಿ ಪ್ಲಸ್ ಇರೋದನ್ನ ಆ್ಯಡ್ ಮಾಡಬೇಕು. ನಾವು ಅಡಿಷನ್ ಯಾವಾಗ ಮಾಡ್ತೀವಿ? ಲೈಕ್ ಸೈನ್ಸ್ ಇದ್ದರೆ, ಅಂದರೆ ಎರಡೂ ಪ್ಲಸ್ ಇರಬೇಕು, ಆ್ಯಡ್ ಮಾಡ್ತೀವಿ. ಇಲ್ಲ ಎರಡೂ ಮೈನಸ್ ಇದ್ದರೂ ಆ್ಯಡ್ ಮಾಡ್ತೀವಿ. ಆದ್ದರಿಂದ ಇಲ್ಲಿ ಲೈಕ್ ಸೈನ್ಸ್ ಬರಬೇಕು. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಅನ್ಲೈಕ್ ಸೈನ್ಸ್ ಬರಬೇಕಾಗಿತ್ತು ಸಬ್ಟ್ರಾಕ್ಟ್ ಮಾಡೋಕ್ಕೆ. ಇಲ್ಲಿ ಲೈಕ್ ಸೈನ್ಸ್ ಬರಬೇಕು. ಎರಡು ಪ್ಲಸ್ಸು ಇಲ್ಲ ಎರಡು ಮೈನಸ್. ಸೊ ಅಲ್ಲಿ ಪ್ಲಸ್ ಬರಬೇಕಾ ಮೈನಸ್ ಬರಬೇಕಾ ಅಂತ ಡೌಟ್ ಬಂದರೆ ಇಲ್ಲಿ ನೋಡಿ, ಇಲ್ಲೇ ಇರ್ತದೆ ಏನಿದೆ ಮೈನಸ್. ಎರಡಕ್ಕೂ ಮೈನಸ್ ಹಾಕ್ಕೊಳ್ಳಿ, ಫಿನಿಶ್. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮೈನಸ್ ಇಂಟು ಮೈನಸ್ ಪ್ಲಸ್, 2 2s 4, ಎಸ್ ಇಂಟು ಎಸ್ ಸ್ಕ್ವೇರ್, -2s -2s ಆ್ಯಡ್ ಮಾಡಿದ್ರೆ -4s ಬಂತು. ಫಿನಿಶ್ ಆಯ್ತಲ್ಲ, ಅಲ್ಲಿಗೆ ಫ್ಯಾಕ್ಟರ್ಸ್ ಬಂತು. ನೆಕ್ಸ್ಟ್ ಏನು ಮಾಡ್ತೀರಾ? ಕೀಪ್ ದಿ ಫಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್, ರೀಪ್ಲೇಸ್ ದಿ ಮಿಡ್ ಟರ್ಮ್ ಬೈ ದಿ ಫ್ಯಾಕ್ಟರ್ಸ್. -2s -2s + 1, 4 ಟರ್ಮ್ಸ್ ಆಯಿತು. ಈಗ ಫಸ್ಟ್ ಟರ್ಮ್ಸ್ ಒಂದು ಗ್ರೂಪ್ ಮಾಡ್ಕೊಳ್ಳಿ, ಲಾಸ್ಟ್ ಟರ್ಮ್ಸ್ ಒಂದು ಗ್ರೂಪ್ ಮಾಡ್ಕೊಳ್ಳಿ. ಕಾಮನ್ 4 and 2ಗೆ ಕಾಮನ್ 2, ಎಸ್ ಸ್ಕ್ವೇರ್ ಆ್ಯಂಡ್ ಎಸ್ಗೆ ಎಸ್ ಕಾಮನ್. ಸೊ 2s ಇಂದ ಇದನ್ನು ಡಿವೈಡ್ ಮಾಡಿ. ನಿಮ್ಗೆ ಡೌಟ್ ಬಂದರೆ ಬೇಕಾದ್ರೆ ರೆಫರ್ ಮಾಡ್ಕೊಳ್ಳಿ. ಇದು ಮೇಲೆ ಹಾಕ್ಕೊಳ್ಳಿ, ಇದು ಕೆಳಗೆ ಹಾಕ್ಕೊಳ್ಳಿ. ಆವಾಗ 2 1s 2 2s ಕ್ಯಾನ್ಸಲ್ ಆಗುತ್ತೆ. ಎಸ್ ಸ್ಕ್ವೇರ್ ಬೈ ಎಸ್ ಅಂದರೆ ಎಸ್ ಬರ್ತದೆ. ಮೈನಸ್ 2s ಇಂದ 2s ಡಿವೈಡ್ ಮಾಡಿ, 2s ಬೈ 2s ಈ ಥರ. 2s ಬೈ 2s ಅಂದರೆ 2s 1s 2s 1s ಏನು ಬಂತು? 1 ಬಂತು. ನೆಕ್ಸ್ಟು ಸೆಕೆಂಡ್ ಗ್ರೂಪಲ್ಲಿ ಫಸ್ಟ್ ಟರ್ಮ್ ಇದು. ಫಸ್ಟ್ ಟರ್ಮ್ ಸೈನ್ ಏನೋ ಮೈನಸ್, ಆಲ್ವೇಸ್ ಫಸ್ಟ್ ಟರ್ಮ್ ಸೈನೇ ತೊಗೋಬೇಕು ನಾವು, ಚೇಂಜ್ ಮಾಡಬಾರ್ದು. ಈಗ ಇವೆರಡಕ್ಕೂ ಕಾಮನ್ ತೊಗೊಳ್ಳಿ. 2 and 1ಗೆ ಕಾಮನ್. ಆ್ಯಕ್ಚುಲಿ ದೆರ್ ಈಸ್ ನೋ ವಿಸಿಬಲ್ ಕಾಮನ್ ಫ್ಯಾಕ್ಟರ್ ಫಾರ್ 2 and 1. ಎರಡಕ್ಕೂ ಸೇಮ್ ಕಾಮನ್ ಫ್ಯಾಕ್ಟರ್ ನಮ್ಗೆ ಕಾಣಿಸಿಲ್ಲ. ಸೊ ಇಲ್ಲಿ ಕಾಮನ್ ಏನೂ ಇಲ್ಲ ಅಂದರೆ 1 ಈಸ್ ದ ಯೂನಿವರ್ಸಲ್ ಕಾಮನ್ ಫ್ಯಾಕ್ಟರ್. 1 ಕಾಮನ್ ತೆಗೀರಿ ಅಂದರೆ 1 ಇಂದ ಡಿವೈಡ್ ಮಾಡ್ತೀವಿ. 1 ಇಂದ ಡಿವೈಡ್ ಮಾಡಿದಾಗ ಏನೂ ಚೇಂಜ್ ಆಗಲ್ಲ, ಹಾಗೆ ಇರ್ತದೆ. 2s ಬೈ 1 ಅಂದರೆ 2s. ನೆಕ್ಸ್ಟ್ +1 ಬೈ -1, ಇದು ತುಂಬ ಇಂಪಾರ್ಟೆಂಟು. +1 ಬೈ -1, ಪ್ಲಸ್ ಬೈ ಮೈನಸ್ ಮೈನಸ್, 1 ಬೈ 1 ಈಸ್ 1. ತುಂಬ ಜನ ಈ +1 ನೋಡಿ ಹಂಗೆ +1 ಬರೆದು ಬಿಡ್ತಾರೆ. ಬಟ್ ಇಲ್ಲಿ ಚೆಕ್ ಮಾಡ್ಕೋಬೇಕು, ಈ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಯಾಕೆಟ್ ಸೇಮ್ ಬರಲೇಬೇಕಲ್ಲ. ಡಿಫ್ರೆನ್ಸ್ ಬಂದರೆ ನೀವು ತಪ್ಪು ಮಾಡಿದ್ದೀರ ಅಂತ ಅರ್ಥ. ಅದು ಯಾಕಂದರೆ ಇಲ್ಲಿ ಇದು ನೋಡಬೇಕು, +1ನ ನೀವು -1 ಇಂದ ಡಿವೈಡ್ ಮಾಡ್ತೀರ, ಪ್ಲಸ್ ಬೈ ಮೈನಸ್ ಈಸ್ ಮೈನಸ್ ಆಗ್ಬಿಡುತ್ತೆ. ಸೊ ಎನಿಹ್ಯಾವ್ ಸೇಮ್ ಬಂತಲ್ವಾ, ಇದನ್ನು ಮತ್ತೆ ನಾವು ಕಾಮನ್ ತೆಗಿತೀವಿ. 2s - 1 ಕಾಮನ್ ತೆಗೆದ್ರೆ ಏನು ಬರ್ತದೆ ನಮಗೆ? 2s - 1 ಬಂತು. ಓಕೆ, ಇವಾಗ ಇದು 0 ಆಗಿಬಿಟ್ರೆ ಒಟ್ಟಾಗಿ ಇದು 0 ಆಗಿಬಿಡ್ತದೆ. ಅದು ಇದು 0 ಆದರೆ ಇದು 0 ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಎರಡು ಸೇಮ್ ಇದೆ. ಆದ್ದರಿಂದ ದೇರ್ ಫೋರ್ 4s² - 4s + 1 becomes 0 if 2s - 1 is equal to 0 or 2s - 1 is equal to 0. ಸೊ ಈಗ ಇದನ್ನು 2s is equal to -1 ಟ್ರಾನ್ಸ್ಪೋಸ್ ಮಾಡಿದ್ರೆ +1 ಆಗುತ್ತೆ. s is equal to 1/2 ಆಗುತ್ತೆ 2 ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ. ಇಲ್ಲೂ ಸೇಮ್ ಬರ್ತದೆ. 2s - 1 is equal to 0, ಸಾರಿ 2s is equal to 1, s is equal to 1/2. ಸೊ ಇಲ್ಲಿ ಜೀರೋಸ್ ಏನು? 1/2 and 1/2 ಅಂದರೆ ಸೇಮ್ ಜೀರೋಸ್ ಬಂತು. ದೇರ್ ಆರ್ 2 ಜೀರೋಸ್ ಬಂತು, ಬಟ್ ಸೇಮ್ ಬಂತು. ಹೀಗೂ ಬೇಕಾದ್ರೆ ಬರ್ಬೋದು. ಅಲ್ಲಿಗೆ 2 ಜೀರೋಸ್ ಬಂತು. ಸೊ ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್ಗೆ 2 ಜೀರೋಸ್ ಬರಬೇಕು. ಬಂದಿದೆಯಾ? ಸೊ ಫೈನಲ್ ಆಗಿ 1/2 and 1/2 ಆರ್ ದಿ ಜೀರೋಸ್. ಇದಾದಮೇಲೆ ರಿಲೇಷನ್ ನೋಡೋಣ. ನಾವು ರಿಲೇಷನ್ ನೋಡ್ಬೇಕಾದ್ರೆ ಕೋಎಫಿಷಿಯಂಟ್ಸ್ ನೋಡ್ಕೊಳ್ಳಿ. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಜೊತೆ ಕಂಪೇರ್ ಮಾಡಿಕೊಂಡ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಿಕ್ ಪಾಲಿನಾಮಿಯಲ್ ಈಸ್ ax² + bx + c. ax² + bx + c ಕಂಪೇರ್ ಮಾಡಿದ್ರೆ a ಪ್ಲಸ್ ಅಲ್ಲಿ 4 ಇದೆ. ಸೊ a is equal to 4, b ಪ್ಲಸ್ ಅಲ್ಲಿ -4 ಇದೆ. ತುಂಬ ಇಂಪಾರ್ಟೆಂಟ್, ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇದ್ದಾಗ ಮೈನಸ್ಸು ತೊಗೋಬೇಕು. b is equal to -4, c ಪ್ಲಸ್ ಅಲ್ಲಿ 1 ಇದೆ, c is equal to 1. ಇದಾದ್ಮೇಲೆ ಏನು ಮಾಡೋಣ ನಾವು? ಈ ಜೀರೋಸ್ನ ಸಮ್ಮು ಮತ್ತು ಪ್ರಾಡಕ್ಟ್ ಮಾಡೋಣ. ನಾವು ಜೀರೋಸ್ನ ಜನರಲ್ ಆಗಿ ಆಲ್ಫಾ ಆ್ಯಂಡ್ ಬೀಟಾ ಅಂತ ತೊಗೊತೀವಿ. ಆಲ್ಫಾ ಪ್ಲಸ್ ಬೀಟಾ ಮಾಡೋಣ. ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಅಂದರೆ ಫಸ್ಟ್ ಜೀರೋ ಪ್ಲಸ್ ಬೀಟಾ ಅಂದರೆ ಸೆಕೆಂಡ್ ಜೀರೋ. ಹಾಫ್ ಪ್ಲಸ್ ಹಾಫ್ ಈಸ್ 1. ನೆಕ್ಸ್ಟ್
ಪ್ರಾಡಕ್ಟ್ ಆಫ್ ದಿ ಜೀರೋಸ್ ಮಾಡೋಣ. ಅಂದರೆ 1/2 ಇಂಟು 1/2 ಈಸ್ 1/4 ಬಂತು. ಇದಾದಮೇಲೆ ನೀವು ಮೈನಸ್ ಬಿ ಬೈ ಎ ಮಾಡಿ, ಎಲ್ಲ ಪ್ರಾಬ್ಲಮ್ಸಲ್ಲಿ ಇದನ್ನೇ ಮಾಡಿ. ಮೈನಸ್ ಬಿ ಬೈ ಎ ಈಸ್ ಈಕ್ವಲ್ ಟು ಮೈನಸ್ ಈ ಮೈನಸ್ ನೋಡಿ, ಈ ಮೈನಸ್ ಹೀಗೆ ಇಟ್ಕೊಳ್ಳಿ. ಬಿ ಅಂದರೆ ಏನು, ಮತ್ತೆ ಮೈನಸ್ ಬರ್ತಿದೆ, ಅದನ್ನ ಬ್ರ್ಯಾಕೆಟಲ್ಲಿ ಹಾಕ್ಕೋಬೇಕು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಮೈನಸ್ ಯಾವುದಿದು, ಇಲ್ಲಿ ಫಾರ್ಮುಲಲ್ಲಿ ಇರ್ತಕ್ಕಂಥದ್ದು ಮೈನಸ್ ಬಿ ಅಂದರೆ ಇಲ್ಲಿ ಮತ್ತೆ ಮೈನಸ್ ಇದೆ, ಸೈನ್ ಪಕ್ಕದಲ್ಲಿ ಸೈನ್ ಬರಬಾರ್ದು, ಬಂದರೆ ಬ್ರ್ಯಾಕೆಟ್ ಹಾಕ್ಕೊಳ್ಳಿ. ಬೈ ಎ ಅಂದರೆ 4, ದಟ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 4/4 ಅಂದರೆ 1 ಆಗಿಬಿಡ್ತದೆ. ಸೊ ಮೈನಸ್ ಬಿ ಬೈ ಎ ಈಸ್ ಈಕ್ವಲ್ ಟು 1 ಬಂತು. ನೆಕ್ಸ್ಟ್ ಸಿ ಬೈ ಎ ಮಾಡಿ. ಸಿ ಬೈ ಎ ಈಸ್ ಈಕ್ವಲ್ ಸಿ ಈಸ್ 1 ಬೈ ಎ ಈಸ್ 4. ಈಗ ನೋಡಿ ಅಗೇನ್ ಕಂಪೇರ್ ಮಾಡಿ ನೋಡಿ, ಸಮ್ ಆಫ್ ದಿ ಜೀರೋಸ್ ಎಷ್ಟು ಬಂದಿದೆಯೋ ಮೈನಸ್ ಬಿ ಬೈ ಏನು ಅಷ್ಟೇ ಬಂದಿದೆ. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಅದೇ ಥರ ಪ್ರಾಡಕ್ಟ್ ಆಫ್ ದಿ ಜೀರೋಸ್ ಏನು ಬಂದಿದೆಯೋ ಸಿ ಬೈ ಏನು ಅಷ್ಟೇ ಬಂದಿದೆ. ದೇರ್ ಫೋರ್ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ಸೊ ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ಜೀರೋಸ್ ಅಂಡ್ ಕೋಎಫಿಷಿಯಂಟ್ಸ್. Zeros and coefficients of a quadratic equation. Every quadratic equation will have the same relation. ಇದೇ ರಿಲೇಷನ್ ಬರ್ತದೆ ಪ್ರತಿಯೊಂದರಲ್ಲೂ ಸಹ. ಓಕೆ ಸೊ ಸೇಮ್ ಮೈನಲ್ಲಿ ಈಗ ನಾವು ಥರ್ಡ್ ಪ್ರಾಬ್ಲಮ್ ಮಾಡೋಣ. ಥರ್ಡ್ ಪ್ರಾಬ್ಲಮ್ ಈಸ್ 6x² - 3 - 7x ಇದೆ. ಬಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಿಕ್ ಇಕ್ವೇಷನ್ ಅಂದರೆ x² ಆದಮೇಲೆ x ಬರಬೇಕು, ಸೆಕೆಂಡ್ ಡಿಗ್ರಿ ಟರ್ಮ್ ಆದಮೇಲೆ ಫಸ್ಟ್ ಡಿಗ್ರಿ ಇದು ಬರಬೇಕು, ಈ ಕಾನ್ಸ್ಟಂಟ್ ಲಾಸ್ಟಲ್ಲಿ ಬರಬೇಕು. ಯಾಕಂದರೆ ಸ್ಟ್ಯಾಂಡರ್ಡ್ ಫಾರ್ಮ್ ಈಸ್ ax² + bx + c. ಆದ್ದರಿಂದ ಇದನ್ನ ಈ ಕಡೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. 6x² - 7x - 3 ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆ, ಈಗ ಇದನ್ನು ಫ್ಯಾಕ್ಟರೈಸ್ ಮಾಡಬೇಕಾದ್ರೆ ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಮಾಡ್ದಂಗೆ ಫಸ್ಟ್ ಮಲ್ಟಿಪ್ಲೈ ಫಸ್ಟ್ ಟರ್ಮ್ ಅಂಡ್ ಲಾಸ್ಟ್ ಟರ್ಮ್ ಅಲಾಂಗ್ ವಿತ್ ದಿಯರ್ ಸೈನ್ಸ್. -18x² ಬರ್ತದೆ. ಈಗ ಮೈನಸ್ ಬಂದಿದೆ, ಸೊ 18ಗೆ ಫ್ಯಾಕ್ಟರ್ಸ್ ಫಂಡೇಟ್ ಮಾಡಬೇಕು, ಮೈನಸ್ ಇರೋದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರಬೇಕು, ಮಿಡ್ ಟರ್ಮ್ ಕೋಎಫಿಷಿಯಂಟ್ 7 ಬರಬೇಕು, ಎಲ್ಲ ಇರ್ತದೆ. ಓಕೆ 7 ಬರಬೇಕು. ಆ ಥರ ಫ್ಯಾಕ್ಟರ್ಸ್ ಯಾವುದು ಅಂದರೆ ಫಾರ್ ಎಕ್ಸಾಂಪಲ್ 18ಗೆ ಫ್ಯಾಕ್ಟರ್ಸ್ ಅಂದರೆ 6 3 is 18 ಆಗುತ್ತೆ, ಬಟ್ 6 - 3 3 ಬರ್ತದೆ, ನಮ್ಗೆ 7 ಬರಬೇಕು. ಅದೇ 9 2 is 18 ಫ್ಯಾಕ್ಟರ್ಸ್ ಆಗುತ್ತೆ, 9ಅಲ್ಲಿ 2 ಹೋದರೆ 5 7 ಬರ್ತಾ ಇದೆ. ಸೊ 9 2s ಹಾಕ್ಕೊಳ್ಳಿ, x² ಇದ್ದರೆ x ಹಾಕ್ಕೋಬೇಕು, ಇಲ್ಲಿ ಮೈನಸ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡಬೇಕು. ನಾವು ಯಾವುದೇ ಎರಡು ಟರ್ಮ್ಸ್ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಸೈನ್ಸ್ ಆಪೋಸಿಟ್ ಬರಬೇಕು, ಅಂದರೆ ಒಂದು ಪ್ಲಸ್ಸು ಒಂದು ಮೈನಸ್ ಇರಲೇಬೇಕು. ಸೊ ಯಾವುದಕ್ಕೆ ಪ್ಲಸ್ಸು ಯಾವುದಕ್ಕೆ ಮೈನಸ್ ಅಂದರೆ ಇಲ್ಲಿ ನೋಡ್ಕೊಳ್ಳಿ, ಮಿಡ್ ಟರ್ಮ್ ಸೈನ್ ಮೈನಸ್ ಇದೆ, ಮಿಡ್ ಟರ್ಮ್ ಸೈನ್ ಯಾವಾಗಲೂ ನೀವು ಬಿಗ್ಗರ್ ಫ್ಯಾಕ್ಟ್ರಿಗೆ ಹಾಕ್ಕೊಳ್ಳಿ, ಆವಾಗ ಇನ್ನೊಂದಕ್ಕೆ ಇನ್ನೊಂದು ಸೈನ್ ಹಾಕ್ಕೊಳ್ಳಿ. ಈಗ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಮೈನಸ್ ಇಂಟು ಪ್ಲಸ್ ಮೈನಸ್ 9 2 is 18 x into x x², -2x ಅಲ್ಲಿ +2x ಸಬ್ಟ್ರಾಕ್ಟ್ ಮಾಡಿದ್ರೆ -7x ಬರ್ತಾ ಇದೆ. ಸೊ ಕರೆಕ್ಟಾಗಿದೆ. ಈಗ ಫಸ್ಟ್ ಟರ್ಮ್ ಹಾಗೆ ಇಟ್ಕೊಳ್ಳಿ, ಲಾಸ್ಟ್ ಟರ್ಮ್ ಹಾಗೆ ಇಟ್ಕೊಳ್ಳಿ, ಮಿಡ್ ಟರ್ಮ್ ಬದಲು ಫ್ಯಾಕ್ಟರ್ಸ್ ರೀಪ್ಲೇಸ್ ಮಾಡ್ಕೊಳ್ಳಿ. 4 ಟರ್ಮ್ಸ್ ಆಯಿತು. ಫಸ್ಟ್ 2 ಟರ್ಮ್ಸ್ ಒಂದು ಗ್ರೂಪು, ಸೆಕೆಂಡ್ 2 ಟರ್ಮ್ಸ್ ಒಂದು ಗ್ರೂಪ್ ಮಾಡಿ, ಇವೆರಡಕ್ಕೂ ಕಾಮನ್ ರಿಮೂವ್ ಮಾಡಿ, ಇವೆರಡಕ್ಕೂ ಕಾಮನ್ ರಿಮೂವ್ ಮಾಡಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ಬ್ರ್ಯಾಕೆಟ್ ಸೇಮ್ ಬರಲೇಬೇಕು, ಬಂದಿದೆ. ಇದು ಮತ್ತೆ ಕಾಮನ್ ರಿಮೂವ್ ಮಾಡಿ, ಅಲ್ಲಿಗೆ ಫ್ಯಾಕ್ಟ್ರೇಷನ್ ಕಂಪ್ಲೀಟ್ ಆಯಿತು. ಈಗ ಇದ್ರ ವ್ಯಾಲ್ಯೂ 0 ಆಗಬೇಕಾದ್ರೆ ಇದಾರು 0 ಆಗಬೇಕು, ಇದಾರು 0 ಆಗಬೇಕು. ದೇರ್ ಫೋರ್ ಇದನ್ನು ನಾವು 0 ಅಂತ ತೊಗೊತೀವಿ, ಅಥವಾ ಇದನ್ನು 0 ಅಂತ ತೊಗೊತೀವಿ. ಓಕೆ, ಸೊ 2x - 3 = 0 ಆಗಿರಲೇಬೇಕು, ಇದಾರು 0 ಆಗಬೇಕು, ಇದಾರು 0 ಆಗಬೇಕು. 2x - 3 = 0 ಆದರೆ ಅವಾಗ 2x = 3 ಆಗುತ್ತೆ. ಯಾಕಂದರೆ -3 ಏನು ಮಾಡ್ತೀವಿ ನಾವು, ಟ್ರಾನ್ಸ್ಪೋಸ್ ಮಾಡ್ತೀವಿ. ಟ್ರಾನ್ಸ್ಪೋಸ್ ಆ್ಯಂಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಬಗ್ಗೆ ನಿಮಗೆ ಡೌಟ್ ಇದ್ದರೆ ಅದು ಸ್ವಲ್ಪ ನೀವು ಏತ್ ನೋಡ್ಕೋಬೇಕು, ತುಂಬ ಇಂಪಾರ್ಟೆಂಟ್. ಟ್ರಾನ್ಸ್ಪೋಸ್ ಆ್ಯಂಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಲ್ಲ ಕಡೆ ಬೇಕಾಗುತ್ತೆ ನಮಗೆ. ಇಲ್ಲಿ ಇವೆರಡು ಟರ್ಮ್ಸ್ ಮಧ್ಯೆ ಮೈನಸ್ ಇದೆ, 2 ಟರ್ಮ್ಸ್ ಮಧ್ಯೆ ಪ್ಲಸ್ಸು ಮೈನಸ್ ಇದ್ದರೆ ಟ್ರಾನ್ಸ್ಪೋಸ್ ಮಾಡ್ತೀವಿ. ಟ್ರಾನ್ಸ್ಪೋಸ್ ಮಾಡಿದಾಗ ಸೈನ್ ಚೇಂಜ್ ಆಗುತ್ತೆ. ಸೊ -3 ಕಂಡ್ರೆ +3 ಆಯಿತು. ಈಗ ಇವೆರಡರ ಮಧ್ಯೆ ಪ್ಲಸ್ಸು ಮೈನಸ್ ಇಲ್ಲ, ಪ್ಲಸ್ಸು ಮೈನಸ್ ಇಲ್ಲದೆ ಇದ್ದಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಪೊಸಿಷನ್ ಚೇಂಜ್ ಆಗುತ್ತೆ, ಅದನ್ನ 2 ಮೇಲಿರೋದು ಕೆಳಗೆ ಬಂತು. ಅದೇ ರೀತಿ ಇಲ್ಲೂ ಅಷ್ಟೇ, 3x + 1 = 0, +1 ಟ್ರಾನ್ಸ್ಪೋಸ್ ಮಾಡಿ, 3 ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಅಲ್ಲಿಗೆ ನಮಗೆ ಜೀರೋಸ್ ಬಂದುಬಿಡ್ತು. ಏನು ಜೀರೋಸು, 3/2 and -1/3 ಆರ್ ದಿ ಜೀರೋಸ್ ಬಂತು. ಈಗ ಜೀರೋಸ್ಗೂ ಕೋಎಫಿಷಿಯಂಟ್ಸ್ ರಿಲೇಷನ್ ಅಂತ ನೋಡೋಣ. ನಾವು ಜನರಲಾಗಿ ಜೀರೋಸ್ನ ಆಲ್ಫಾ ಆ್ಯಂಡ್ ಬೀಟಾ ತೊಗೊತೀವಿ. ಫಸ್ಟ್ ಸಹ ಎಲ್ಲ ಪ್ರಾಬ್ಲಮ್ಸಲ್ಲೂ ಅಷ್ಟೇ ಜೀರೋಸ್ನ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಆಲ್ಫಾ ಪ್ಲಸ್ ಬೀಟಾ ತೊಗೊಳ್ಳಿ, ಆಲ್ಫಾ 3/2 ಪ್ಲಸ್ ಬೀಟಾ ಅಂದರೆ ಸೆಕೆಂಡ್ ಜೀರೋ ಈಸ್ -1/3. ಮೈನಸ್ ಬಂದರೆ ಬ್ರ್ಯಾಕೆಟ್ ಹಾಕ್ಕೋಬೇಕು, ಎಲ್ಲೇ ಆಗಲಿ ಮೈನಸ್ ಬಂತು ಅಂದರೆ ಬ್ರ್ಯಾಕೆಟ್ ಹಾಕ್ಕೊಳ್ಳಿ, ಹಾಗೆ ಬರ್ಕೊಳ್ಳೋಂಗಿಲ್ಲ, ಸೈನ್ ಪಕ್ಕದಲ್ಲಿ ಸೈನ್ ಬರೋಂಗಿಲ್ಲ. ನೆಕ್ಸ್ಟ್ ಬ್ರ್ಯಾಕೆಟ್ ಅಂದರೆ ಇಂಟು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಪ್ಲಸ್ ಇಂಟು ಮೈನಸ್ಸು.
ಇವೆರಡಕ್ಕೂ ಎಲ್ ಸಿ ಎಮ್ ಮಾಡ್ಕೊಳ್ಳಿ. 203ಗೆ ಎಲ್ ಸಿ ಎಮ್ 6 ಬರ್ತದೆ. ಎಲ್ ಸಿ ಎಮ್ ಬಂದಮೇಲೆ ಡಿನಾಮಿನೇಟ್ರಿಂದ ಎಲ್ ಸಿ ಎಮ್ನ ಡಿವೈಡ್ ಮಾಡಿ. 2 × 6 ಡಿವೈಡ್ ಮಾಡಿದ್ರೆ 2 3 × 3 ಬರ್ತದೆ. 3 ಇಂಟು ನ್ಯೂಮರೇಟರ್ 3 3 × 9 ಮೈನಸ್ ಅಗೇನ್ ಸೇಮ್ 3 ರಿಂದ 6 ಡಿವೈಡ್ ಮಾಡಿ. 3 2 × 2 1 × 2 ಪ್ರೈಮರಿ ಸ್ಕೂಲ್ ನೀವು ಕಲ್ತಿರ್ತೀರ. ಫ್ರಾಕ್ಷನ್ಸ್ ಅಡಿಷನ್ ಸಬ್ಟ್ರಾಕ್ಷನ್ ಆ ಥರ ಮಾಡಿ. 9 - 2 ಅಂದರೆ 7/6 ಬಂತು. ನೆಕ್ಸ್ಟ್ ಮೈನಸ್ ಬಿ ಬೈ ಎ ಮಾಡಿ ಈಸ್ ಈಕ್ವಲ್ ಟು ಮೈನಸ್ ಹಾಗೆ ಹೇಳಿ ಬಿ ಅಂದರೆ ಮೈನಸ್. ಈ ಮೈನಸ್ಸು ಫಾರ್ಮುಲಾಲಿದೆ ಅಲ್ವಾ. ಬಿ ಪ್ಲಸಲ್ಲಿ ಮತ್ತೆ ಮೈನಸ್ ಬರ್ತದೆ. ಸೈನ್ ಪಕ್ಕದಲ್ಲಿ ಸೈನ್ ಬಂದರೆ ಬ್ರ್ಯಾಕೆಟ್ ಹಾಕ್ಕೊಳ್ಳಿ. -7 ಬೈ ಎ ವ್ಯಾಲ್ಯೂ is 6 ಮೈನಸ್ ಇಂಟು ಮೈನಸ್ ಪ್ಲಸ್ 7/6 ಬಂತು. ನೋಡಿಲಿ ಸಮ್ ಆಫ್ ದಿ ಜೀರೋಸ್ ಎಷ್ಟು ಬಂದಿದೆಯೋ ಮೈನಸ್ ಬಿ ಬೈ ಏನು ಅಷ್ಟೇ ಬಂದಿದೆ. 7/6 7/6. ದೇರ್ ಫಾರ್ ವಿ ಕ್ಯಾನ್ ಸೇ ದಟ್ ಸಮ್ ಆಫ್ ದಿ ಜೀರೋಸ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬಿ ಅಂತ ಮಾಡ್ಬೋದು. ಅದೇ ರೀತಿ ಆಲ್ಫಾ ಇಂಟು ಬೀಟಾ ಪ್ರಾಡಕ್ಟ್ ಆಫ್ ದಿ ಜೀರೋಸ್ ಮಾಡಿ ನಿಮಗೆ -1/2 ಬರ್ತದೆ. ಸಿ ಬೈ ಎ ಮಾಡ್ಕೊಳ್ಳಿ. ಸಿ -3 ಬೈ ಎ 6 -1/2 ಸೇಮ್ ಅಂತ ನೋಡಿ. ಎಲ್ಲ ಪ್ರಾಬ್ಲಮ್ಸಲ್ಲೂ ಅಷ್ಟೇ ಆಲ್ಫಾ ಇಂಟು ಬೀಟಾ ಪ್ರಾಡಕ್ಟ್ ಆಫ್ ದಿ ಜೀರೋಸ್ ಎಷ್ಟಿದೆಯೋ ಸಿ ಬೈ ಎ ಅಷ್ಟೇ ಬರ್ತದೆ. ಬರಲಿಲ್ಲ ಅಂದರೆ ನೀವು ಮಾಡೋದು ರಾಂಗ್. ಆದ್ದರಿಂದ ಇವೆರಡು ಮತ್ತೆ ಈಕ್ವಲ್ ಆಗುತ್ತೆ. ಈ ರಿಲೇಷನ್ ನಿಮ್ಗೆ ಎಲ್ಲ ಕಡೆನೂ ಬರ್ತಿದೆ, ಬರಲೇಬೇಕು. ಓಕೆ ಓಕೆ ಸೊ ಸೇಮ್ ಮೈನಲ್ಲಿ ನೆಕ್ಸ್ಟ್ ನಾವು ಫೋರ್ತ್ ಪ್ರಾಬ್ಲಮ್ ತೊಗೊಳ್ಳೋಣ. ಫೋರ್ತ್ ಪ್ರಾಬ್ಲಮ್ ಈಸ್ 4u² - 8u. ಇಲ್ಲಿ ಬೈನಾಮಿಲ್ ಇದೆ, ಟ್ರೈನಾಮಿಲ್ ಇಲ್ಲ. ಸೊ ಬೈನಾಮಿಲ್ ಇದ್ದಾಗ ಅದನ್ನ ಫ್ಯಾಕ್ಟರೈಸ್ ಮಾಡಬೇಕಾದ್ರೆ ನಾವು ಕಾಮನ್ ತೆಗೆದು ಫ್ಯಾಕ್ಟರೈಸ್ ಮಾಡ್ಬೋದು. ಇಲ್ಲ ಬೇರೆ ಒಂದು ಐಡೆಂಟಿಟಿನೂ ಯೂಸ್ ಮಾಡ್ತೀವಿ ಕೆಲವು ಕಡೆ, ಅದು ಮತ್ತೆ ಬಂದಾಗ ಹೇಳ್ತೀನಿ. ಇಲ್ಲಿ ಕಾಮನ್ ಇದೆ ನೋಡಿ, 4 and 8 ಎರಡು ಯಾವುದ್ರಲ್ಲಿ ಡಿವೈಡ್ ಆಗುತ್ತೆ? 4ಅಲ್ಲಿ ಡಿವೈಡ್ ಆಗುತ್ತೆ. u² and uಗೆ ಕಾಮನ್, u ಕಾಮನ್. ಸೊ ಟೋಟಲ್ ಆಗಿ 4u ಕಾಮನ್. ಸೊ 4u ಕಾಮನ್ ಅಂದರೆ 4u ಇಂದ ಇದನ್ನು ಡಿವೈಡ್ ಮಾಡ್ತಿದ್ವಿ ಅಂತ ಅರ್ಥ. ಕಾಮನ್ ತೆಗಿತಿದ್ರೆ ಡಿವೈಡ್ ಮಾಡ್ತಿದ್ವಿ ಅಂತ ಅರ್ಥ. ಸೊ 4u² / 4u ಅಂತಂದರೆ ನಿಮ್ಗೆ 4 4 ಕ್ಯಾನ್ಸಲ್ ಆಗುತ್ತೆ. u² / u ಅಂದರೆ u ಬರ್ತದೆ. ನೆಕ್ಸ್ಟ್ -8u / 4u ಇದ್ರ ಮೇಲೆ ಇದು ಕೆಳಗೆ ಬೇಕಾದ್ರೆ ರಫರ್ಕಲ್ ಮಾಡ್ಕೊಳ್ಳಿ ನೀವು. -2 ಬರ್ತದೆ. ಅಲ್ಲಿಗೆ 2 ಫ್ಯಾಕ್ಟರ್ಸ್ ಬಂತಾ? ಇದಕ್ಕೂ ಇದಕ್ಕೆ ಮಧ್ಯೆ ಇಂಟು ಇದೆ ಅಂದರೆ ಫ್ಯಾಕ್ಟರ್ಸ್ ಬಂದುಬಿಡ್ತು. ಅಲ್ಲಿಗೆ ಫ್ಯಾಕ್ಟ್ರೇಷನ್ ಆಗಿಬಿಡ್ತು. ತುಂಬ ಸಿಂಪಲ್ ನೋಡಿ. ಟ್ರೈನಾಮಿಲ್ ಆದರೆ ಫ್ಯಾಕ್ಟ್ರೇಷನ್ ತುಂಬ ಲೆಂತಿ ಆಗ್ತಿತ್ತು. 2 ಟರ್ಮ್ಸ್ ಇದ್ದಾಗ ಈ ಥರ ಮಾಡ್ಬೋದು ನೀವು. ಕಾಮನ್ ತೆಗಿಬೋದು, ಕಾಮನ್ ಇದ್ದರೆ. ಇಲ್ಲದೇ ಇದ್ದರೆ ಹೇಗೆ ಅಂತ ಅದನ್ನು ಮತ್ತೆ ಹೇಳ್ತೀನಿ ನಾನು, ಆಯಿತಾ? ಅಲ್ಲಿಗೇನಾಯಿತು, ಈಗ ಇದ್ರ ವ್ಯಾಲ್ಯೂ 0 ಆಗಿಬಿಟ್ರೆ 0 × ಎನಿಥಿಂಗ್ ಈಸ್ 0, ಆವಾಗ ಇದು 0 ಆಗಿಬಿಡ್ತದೆ. ಇಲ್ಲ ಒಟ್ಟಾಗಿ u - 2 = 0 ಆಗಿಬಿಟ್ರೆ ಆವಾಗ 0 × ಎನಿಥಿಂಗ್ ಈಸ್ 0, ಇದು 0 ಆಗಿಬಿಡ್ತದೆ. ಆದ್ದರಿಂದ 4u² - 8u becomes 0 if 4u = 0 or u - 2 = 0. ಈ ಫ್ಯಾಕ್ಟರ್ಸ್ ಬಂದಮೇಲೆ ಎರಡನ್ನೂ 0ಗೆ ಈಕ್ವೇಟ್ ಮಾಡ್ಕೊಳ್ಳಿ. 4u = 0 ಆದರೆ u = 0/4. 4ಗೂ ಯುಗೂ ಮಧ್ಯೆಯಲ್ಲಿ ಪ್ಲಸ್ ಮೈನಸ್ ಇಲ್ಲ. ಸೊ 4 ಕ್ರಾಸ್ ಪ್ಲೇ ಮಾಡಿದ್ರೆ ಕೆಳಗೆ ಬರ್ತದೆ. 0 / ಎನಿಥಿಂಗ್ ಈಸ್ 0 ಬಂತು. ಇಲ್ಲಿ u - 2 = 0 ಆದರೆ ಈ ಮೈನಸ್ ಇದೆಯಲ್ಲ, ಈ -2 ಟ್ರಾನ್ಸ್ಫಾರ್ಮ್ +2 ಆಗಿಬಿಡ್ತದೆ. ಅಲ್ಲಿಗೇನು ಬಂದು ನಮಗೆ 0 and 2 ಬಂತು. ದೇರ್ ಫಾರ್ 0 and 2 ಆರ್ ದಿ ಜೀರೋಸ್. 0 and 2 ಆರ್ ದಿ ಜೀರೋಸ್. ಈಗ ಕೋಎಫಿಷಿಯೆಂಟ್ಸ್ಗೂ ಇದಕ್ಕೆ ಸಂಬಂಧ ಏನು ಅಂತ ನೋಡೋಣ. ಇಲ್ಲಿ ಕೊಟ್ಟಿರೋದು 4u² - 8u ಅಲ್ವಾ. ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಏನು? ax² ಅಂದರೆ ಸೆಕೆಂಡ್ ಡಿಗ್ರಿ ವೇರಿಯೇಬಲ್ ಪ್ಲಸ್ bx ಫಸ್ಟ್ ಡಿಗ್ರಿ ವೇರಿಯೇಬಲ್ ಆದಮೇಲೆ ಕಾನ್ಸ್ಟೆಂಟ್ ಬರಬೇಕು. ಇಲ್ಲಿ ಕಾನ್ಸ್ಟೆಂಟ್ ಇಲ್ಲ, ಕೊಟ್ಟಿಲ್ಲ. ಅದನ್ನು ನಾವೇನು ಮಾಡೋಣ? +0 ಅಂತ ಹಾಕ್ಕೊಳ್ಳೋಣ. +0ನೋ -0ನೋ ಹಾಕ್ಕೊಳ್ಳಿ, ಯಾವ್ದು ಹಾಕ್ಕೊಂಡ್ರೆ ಒಂದೇ. ಅಲ್ಲಿಗೆ ಸರ ಆಯ್ತು ನೋಡಿ ಸ್ಟ್ಯಾಂಡರ್ಡ್ ಫಾರ್ಮ್. ಸೆಕೆಂಡ್ ಡಿಗ್ರಿ u² ಸೆಕೆಂಡ್ ಡಿಗ್ರಿ ವೇರಿಯೇಬಲ್, u ಫಸ್ಟ್ ಡಿಗ್ರಿ ವೇರಿಯೇಬಲ್, ಇಲ್ಲಿ ಕಾನ್ಸ್ಟೆಂಟ್. ಸ್ಟ್ಯಾಂಡರ್ಡ್ ಫಾರ್ಮ್ ಬಂತಲ್ವಾ. ಈಗ ಇದನ್ನು ಜನರಲ್ ಫಾರ್ಮ್ ಜೊತೆ ಕಂಪೇರ್ ಮಾಡಿಕೊಂಡ್ರೆ ax² 4u² ಇದೆ. ಸೊ a ಪ್ಲಸ್ ಅಲ್ಲಿ ಏನಿದೆ 4, b ಪ್ಲಸ್ ಅಲ್ಲಿ ಏನಿದೆ ಮೈನಸ್ ಬಿಡಬಾರ್ದು -8, c ಪ್ಲಸ್ ಅಲ್ಲಿ ಏನಿದೆ 0. ಎಲ್ಲ ಕಡೆನೂ ಅಷ್ಟೇ ನೀವು ಆಲ್ಫಾ ಪ್ಲಸ್ ಬೀಟಾ ಮಾಡಿ, ಅಂದರೆ ಬಂದಿರತಕ್ಕಂಥ ಜೀರೋಸ್ಗೆ ಸಮ್ ಮಾಡಿ, ಬಂದಿರತಕ್ಕಂಥ ಜೀರೋಸ್ಗೆ ಮಲ್ಟಿಪ್ಲೈ ಮಾಡಿ, ಆಲ್ಫಾ ಇಂಟು ಬೀಟಾ ಮಾಡಿ. ಎಲ್ಲ ಪ್ರಾಬ್ಲಮ್ಸಲ್ಲೂ -b/a ಮಾಡಿ. -b ಅಂದರೆ -8/a ಅಂದರೆ 4, ಮೈನಸ್ ಇಂಟು ಮೈನಸ್ಸು ಪ್ಲಸ್ ಆಗುತ್ತೆ. 8/4 ಅಂದರೆ 2 ಬಂತು. ನೆಕ್ಸ್ಟ್ c/a = c ಅಂದರೆ 0 /a ಅಂದರೆ 4, 0 / ಎನಿಥಿಂಗ್ ಈಸ್ 0. ಈಗ ಕಂಪೇರ್ ಮಾಡಿ ನೋಡಿ, ನಿಮಗೆ ಸಮ್ ಆಫ್ ದಿ ಜೀರೋಸ್ ಎಷ್ಟು ಬಂದಿದೆಯೋ -b/a ಅಷ್ಟೇ ಬಂದಿದೆ ನೋಡಿ. ಸಮ್ ಆಫ್ ದಿ ಜೀರೋಸ್ ಈಸ್ 2, -b/a ಈಸ್ ಆಲ್ಸೋ 2 ಅಲ್ವಾ. ಅದನ್ನ ಇವೆರಡು ಈಕ್ವಲ್ ಆಗಲೇಬೇಕು. ದೇರ್ ಫೋರ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು, ಅಥವಾ ಸಮ್ ಆಫ್ ದಿ ಜೀರೋಸ್ ಈಸ್ ಈಕ್ವಲ್ ಟು -b/a. ಇಲ್ಲೂ ಅಷ್ಟೇ ಪ್ರಾಡಕ್ಟ್ ಆಫ್ ದಿ ಜೀರೋಸ್ 0 ಬಂದಿದೆ. c/a ಏನು ಬಂದಿದೆ 0ನ ಬಂದಿದೆ, ಸೇಮ್ ಬಂದಿದೆ. ಅಲ್ಲಿಗೆ ಪ್ರಾಡಕ್ಟ್ ಆಫ್ ದಿ ಜೀರೋಸ್ ಆ್ಯಂಡ್ c/a ರೇಷಿಯೋ ಇವೆರಡು ಒಂದಕ್ಕೊಂದು ಈಕ್ವಲ್ ಅಂತ ಬಂತು. ಇದು ಎಲ್ಲ ಪ್ರಾಬ್ಲಮ್ಸಲ್ಲೂ ಬರ್ತಿದೆ, ಗಮನಿಸಿ. ಅದೊಂದು ರಿಲೇಷನು ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು.
ಓಕೆ. ಸೊ ನೆಕ್ಸ್ಟ್ ಫಿಫ್ತ್ ಪ್ರಾಬ್ಲಮ್ ಒಂದು ಸಿ ಸ್ಕ್ವೇರ್ ಮೈನಸ್ 15 ಅಂತ ಕೊಟ್ಟವ್ರೆ. ಸಿ ಸ್ಕ್ವೇರ್ 15 ನಾವು ಫ್ಯಾಕ್ಟರೈಸ್ ಮಾಡಬೇಕು, ಜೀರೋಸ್ ಫೈಂಡ್ ಔಟ್ ಮಾಡಬೇಕು, ಕೋಎಫಿಷಿಯೆಂಟ್ಸ್ಗೂ ಜೀರೋಸ್ಗೂ ರಿಲೇಷನ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು ಪ್ರಿವಿಯಸ್ ಪ್ರಾಬ್ಲಮ್ಸ್ ಮಾಡ್ದಂಗೆ. ಬಟ್ ಇಲ್ಲಿ ಟಿ ಸ್ಕ್ವೇರ್ ಮೈನಸ್ 15 ಈಸ್ ಎ ಬೈನಾಮಿಲ್, ಟ್ರೈನಾಮಿಲ್ ಅಲ್ಲ. ಟ್ರೈನಾಮಿಲ್ ಇದ್ದಾಗ ನಾವು ಹೆಂಗೆ ಫ್ಯಾಕ್ಟರೈಸ್ ಮಾಡೋದು ಅಂತ ನಾವು ತೋರಿಸೀನಿ, ಹೌದಲ್ವಾ? ಪ್ರೀವಿಯಸ್ ಪ್ರಾಬ್ಲಮ್ ಬೈನಾಮಿಲ್ ಇತ್ತು, ಅದನ್ನು ಫ್ಯಾಕ್ಟರೈಸ್ ಮಾಡೋಕ್ಕೆ ಕಾಮನ್ ತೆಗೆದು ರಿಮೂವ್ ಮಾಡಿದ್ವಿ ನಾವು. ಇಲ್ಲಿ ಕಾಮನ್ನೂ ಇಲ್ಲ, ಟಿ ಸ್ಕ್ವೇರ್ ಮೈನಸ್ 15 ಏನೂ ಕಾಮನ್ ಇಲ್ಲ. ಬಟ್ ಇದನ್ನು ಫ್ಯಾಕ್ಟರೈಸ್ ಮಾಡಬೇಕು, ಏನು ಮಾಡಬೇಕು ಅಂತಂದರೆ ಇದೊಂದು ಕೆಲಸ ಮಾಡ್ಬೋದು. ಟಿ ಸ್ಕ್ವೇರ್ ಇದೆ, ಇದನ್ನು ನಾವು ಸ್ಕ್ವೇರ್ ಕನ್ವರ್ಟ್ ಮಾಡಿಕೊಂಡ್ರೆ ಆವಾಗ ಅದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರ್ತದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಐಡೆಂಟಿಟಿಗೆ ಬರ್ತದೆ. ಇದನ್ನು ಇಂತ ಸ್ಟಡಿ ಮಾಡಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಆಫ್ ಎ ಮೈನಸ್ ಬಿ ಬರ್ತದೆ. ಇದನ್ನು ಉಪಯೋಗಿಸ್ಕೊಂಡು ನಾವು ಮಾಡ್ಬೋದು. ಸೊ ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ ಸ್ಕ್ವೇರ್ ಮಾಡ್ಬೇಕು ನಾವು. ಬಟ್ 15ನ ಸ್ಕ್ವೇರ್ ಮಾಡೋಕ್ಕಾಗಲ್ಲ. 15 ಫಾರ್ ಎಕ್ಸಾಂಪಲ್ 9 ಇದ್ದರೆ ನಾವು 3 ಸ್ಕ್ವೇರ್ ಬರೀಬೋದಾಗಿತ್ತು, 4 ಇದ್ದರೆ 2 ಸ್ಕ್ವೇರ್ ಬರೀಬೋದು, 25 ಇದ್ದರೆ 5 ಸ್ಕ್ವೇರ್ ಬರೀಬೋದು. ಬಟ್ 15 ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಅದನ್ನ ಇದನ್ನು ಸ್ಕ್ವೇರಾಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ನಾವೇನು ಮಾಡಬೇಕಂದ್ರೆ 15ನ √15 ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಯಾಕೆಂದರೆ ಸ್ಕ್ವೇರ್ ಟು ಒಂದಕ್ಕೊಂದು ಪ್ಲಸ್ ಮೈನಸ್ ಇದ್ದಂಗೆ ಕ್ಯಾನ್ಸಲ್ ಆಗುತ್ತೆ. ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ರೆ 15 ಬರ್ತದೆ. ಸೊ ಅದರ ಫಾರ್ಮ್ ನಮಗೆ ಅನುಕೂಲವಾಗಿರ್ತಕ್ಕಂಥ ರೂಪಕ್ಕೆ ಪರಿವರ್ತನೆ ಆಯಿತು, ಕನ್ವರ್ಟ್ ಆಯಿತು. ಬಟ್ ವ್ಯಾಲ್ಯೂ ಚೇಂಜ್ ಆಗಲಿಲ್ಲ. ಈ ಥರ ಎಲ್ಲರೂ ನೀವು ಇಂಪರ್ಫೆಕ್ಟ್ ಸ್ಕ್ವೇರ್ ಕೊಟ್ಟು ಅದನ್ನು ಸ್ಕ್ವೇರ್ ಕನ್ವರ್ಟ್ ಮಾಡಬೇಕಾದ್ರೆ ಅದನ್ನು ನೀವು ಸ್ಕ್ವೇರ್ ಟು ಸ್ಕ್ವೇರ್ ಎರಡು ಹಾಕ್ಕೊಂಬಿಡಿ, ವ್ಯಾಲ್ಯೂ ಹಾಗೆ ಇರ್ತದೆ, ನಿಮಗೆ ಬೇಕಾಗಿರ್ತಕ್ಕಂಥ ರೂಪಕ್ಕೆ ಕನ್ವರ್ಟ್ ಆಗಿಬಿಡ್ತದೆ. ಇವಾಗ ಇದು ಎ, ಇದು ಬಿ ಅಂತ ಇಟ್ಕೊಳ್ಳಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಟ್ಕೊಳ್ಳಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಇದು ಎ, ಇದು ಬಿ. ಎ ಸ್ಕ್ವೇರ್ ಬಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಅಂದರೆ ಟಿ ಮೈನಸ್ ಬಿ ಅಂದರೆ √15. ಅಲ್ಲಿಗೆ ಫ್ಯಾಕ್ಟರ್ಸ್ ಬಂದ್ಬಿಡ್ತು ಅಲ್ವಾ? ಇವೆರಡರ ಮಧ್ಯೆ ಇಂಟು ಇದೆ ಅಂದರೆ ಫ್ಯಾಕ್ಟರ್ಸ್ ಬಂದ್ಬಿಡ್ತು. ಫ್ಯಾಕ್ಟ್ರೇಷನ್ ಕಂಪ್ಲೀಟ್ ಆಯಿತು. ಈಗ ಇದರ ವ್ಯಾಲ್ಯೂ ಟಿ ಸ್ಕ್ವೇರ್ ಮೈನಸ್ 15 0 ಆಗಬೇಕಾದ್ರೆ ಇದರ ವ್ಯಾಲ್ಯೂ 0 ಆಗಬೇಕು, ಇಲ್ಲ ಇದಾದರೂ 0 ಆಗಬೇಕು. therefore ಟಿ ಪ್ಲಸ್ 15 is equal 0 ಆರ್ ಟಿ ಮೈನಸ್ √15 is equal 0 ಅಂತ ಬರಿತೀವಿ. ಇವಾಗ ಟಿ ಈಸ್ ಇಕ್ವಲ್ ಪ್ಲಸ್ √15 ಟ್ರಾನ್ಸ್ಪೋಸ್ ಆದರೆ ಮೈನಸ್ √15 ಬರ್ತದೆ. ಇಲ್ಲಿ ಟಿ ಈಸ್ ಇಕ್ವಲ್ ಮೈನಸ್ √15 ಟ್ರಾನ್ಸ್ಪೋಸ್ ಆದರೆ ಪ್ಲಸ್ √15 ಬರ್ತದೆ. ಸೊ ಫೈನಲ್ ಆಗಿ ಬಂದಿದ್ದೇನೋ ಮೈನಸ್ √15 ಆ್ಯಂಡ್ √15 ಆರ್ ದಿ ಜೀರೋಸ್ ಅಂತ ಬಂದ್ಬಿಡ್ತು. ಅಲ್ಲಿಗೆ ಹಾಫ್ ಆಫ್ ದಿ ಪ್ರಾಬ್ಲಮ್ ಈಸ್ ಡನ್. ಜೀರೋಸ್ ಫೈಂಡ್ ಔಟ್ ಮಾಡಬೇಕು. ಈಗ ಜೀರೋಸ್ಗೂ ಕೋಎಫಿಷಿಯೆಂಟ್ಸ್ಗೂ ರಿಲೇಷನ್ ಏನಂತ ನೋಡೋಣ. ಇಲ್ಲಿ ಕೊಟ್ಟಿರ್ತಕ್ಕಂಥ ಟಿ ಸ್ಕ್ವೇರ್ ಮೈನಸ್ 15 ಇದನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಜೊತೆ ಕಂಪೇರ್ ಮಾಡಬೇಕಾದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಏನು? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂದರೆ ಎ ಎಕ್ಸ್ ಸ್ಕ್ವೇರ್ ಸೆಕೆಂಡ್ ಡಿಗ್ರಿ ವೇರಿಯೇಬಲ್, ಎಕ್ಸ್ ಫಸ್ಟ್ ಡಿಗ್ರಿ ವೇರಿಯೇಬಲ್, ಆದಮೇಲೆ ಕಾನ್ಸ್ಟಾಂಟ್ ಬರಬೇಕು. ಇಲ್ಲೇನಾಗಿದೆ ಅಂದರೆ ಸೆಕೆಂಡ್ ಡಿಗ್ರಿ ವೇರಿಯೇಬಲ್ ಇದೆ, ಕಾನ್ಸ್ಟಾಂಟ್ ಇದೆ, ಮಧ್ಯೆ ಫಸ್ಟ್ ಡಿಗ್ರಿ ವೇರಿಯೇಬಲ್ ಇಲ್ಲ. ಅಂದರೆ ಟಿ ಸ್ಕ್ವೇರ್ ಆದಮೇಲೆ ಟಿ ಬರಬೇಕಾಗಿತ್ತು, ಕೊಟ್ಟಿಲ್ಲ. ಕೊಡದೆ ಹೋದರೆ ನಾವೇನು ಮಾಡ್ತೀವಿ? 0t ಅಂತ ಸೇರಿಸ್ಕೋಬೋದು. ತಪ್ಪೇನಿಲ್ಲ, ಎಲ್ಲಿ ಬೇಕಾದ್ರೂ ಸೇರಿಸ್ಕೋಬೋದು. ಬೇಕಾದ್ರೆ 0t ಇಸ್ ನಥಿಂಗ್ ಬಟ್ 0 ಮತ್ತೆ ಆ್ಯಡ್ ಮಾಡಿದ್ರೆ ಸೇಮ್ ಹಂಗೆ ಇರ್ತದೆ, ಏನು ಚೇಂಜ್ ಆಗ್ತಿಲ್ಲ, ವ್ಯಾಲ್ಯೂ ಚೇಂಜ್ ಆಗ್ತಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥ ಫಾರ್ಮ್ಗೆ ಕನ್ವರ್ಟ್ ಆಯಿತು. ಈಗ ಕಂಪೇರ್ ಮಾಡೋಕ್ಕೆ ಈಸಿ ನೋಡಿ. ಈಗ ಸ್ಟ್ಯಾಂಡರ್ಡ್ ಫಾರ್ಮ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಜೊತೆ ಕಂಪೇರ್ ಮಾಡಿದ್ರೆ ಎ ಎಕ್ಸ್ ಸ್ಕ್ವೇರ್ ಇಲ್ಲಿ ಎ ಪ್ಲೇಸಲ್ಲಿ ಏನಿಲ್ಲ ಅಂದರೆ 1 ಇದೆ, ಬಿ ಪ್ಲೇಸಲ್ಲಿ 0, ಸಿ ಪ್ಲೇಸಲ್ಲಿ -15 ಅಂತ ಬರ್ಕೊಂತೀರ. ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಮಾಡ್ದಂಗೆ ಸಮ್ ಆಫ್ ದಿ ಜೀರೋಸ್ ಮಾಡಿ 0 ಬಂತು, ಮೈನಸ್ ಬಿ ಬೈ ಎ ಮಾಡಿ ಮೈನಸ್ ಬಿ ಅಂದರೆ 0, 0/1, 0 ಬೈ ಎನಿಥಿಂಗ್ ಈಸ್ 0, -0 ಅಂದರು ಪ್ಲಸ್ 0 ಅಂದರು ಒಂದೇ ಬರೀರಿ. ಪ್ರಾಡಕ್ಟ್ ಆಫ್ ದಿ ಜೀರೋಸ್ ಮಾಡಿ, ಫಸ್ಟ್ ಆಲ್ಫಾ ಅಂದರೆ ಮೈನಸ್ √15, ಸೆಕೆಂಡ್ 0 √15 ಮಲ್ಟಿಪ್ಲೈ ಮಾಡ್ತೀರಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. √15 ಇಂಟು √15 ಅಂದರೆ √15 ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಕ್ಯಾನ್ಸಲ್ ಆದರೆ 15 ಬಂತು. ಸಿ ಬೈ ಎ ಮಾಡಿ ನೋಡಿ, ಬೇಕಾರೆ ಸಿ ಬೈ ಎ ಮಾಡೋ ಅಷ್ಟೇ ಬರ್ತಾ ಇದೆ. ಆದ್ದರಿಂದ ಸಮ್ ಆಫ್ ದಿ ಜೀರೋಸ್ ಎಷ್ಟು ಬಂದಿದೆಯೋ ಪ್ರಾಡಕ್ಟ್ ಆಫ್ ದಿ ಜೀರೋಸ್ ಅಷ್ಟೇ ಬಂತು. ದೇರ್ಫೋರ್ ಸಮ್ ಆಫ್ ದಿ ಜೀರೋಸ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದಿ ಜೀರೋಸ್ ಅಲ್ಲ, ಸಮ್ ಆಫ್ ದಿ ಜೀರೋಸ್ ಎಷ್ಟು ಬಂದಿದೆಯೋ ಮೈನಸ್ ಬಿ ಬೈ ಏನು ಅಷ್ಟೇ ಬಂತು. ಆದ್ದರಿಂದ ಇವೆರಡು ಈಕ್ವಲ್ ಆಯಿತು. ಪ್ರಾಡಕ್ಟ್ ಆಫ್ ದಿ ಜೀರೋಸ್ ಎಷ್ಟು ಬಂದಿದೆಯೋ ಸಿ ಬೈ ಏನು ಅಷ್ಟೇ ಬಂತು. ಆದ್ದರಿಂದ ಪ್ರಾಡಕ್ಟ್ ಆಫ್ ದಿ ಜೀರೋಸ್ ಈಸ್ ಈಕ್ವಲ್ ಸಿ ಬೈ ಎ ಬಂತು. ಇದೆಲ್ಲ ಪ್ರಾಬ್ಲಮ್ಸಲ್ಲೂ ಬರ್ತಿದೆ, ಗಮನಿಸಿ. ಅದೊಂದು ರಿಲೇಷನ್, ಒಂದು ಫಾರ್ಮ್ನ ಜ್ಞಾಪಕ ಇಟ್ಕೋಬೇಕು. ಓಕೆ, ಸೊ ಸೆಕೆಂಡ್ ಮೇನಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಬಂದು 6th ಪ್ರಾಬ್ಲಮ್. 3x² - x - 4 ಅಂದರೆ ಟ್ರೈನಾಮಿಲ್ ಇದೆ. ಟ್ರೈನಾಮಿಲ್ನ ಫ್ಯಾಕ್ಟರೈಸ್ ಮಾಡೋದು ಇದಕ್ಕೆ ಮುಂಚೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದ್ರ ಪ್ರಕಾರ ಫಸ್ಟ್ ಏನು ಮಾಡ್ತೀವಿ? ಮಲ್ಟಿಪ್ಲೈ ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮ್ ಅಲಾಂಗ್ ವಿತ್ ಯರ್ ಸೈನ್ಸ್ ವಿ ಗೆಟ್ -12x². ಈಗ 12ಗೆ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು. ಮೈನಸ್ ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕು.
ಸಬ್ಟ್ರಾಕ್ಟ್ ಮಾಡಿದಾಗ ಏನು ಬರಬೇಕು, ಮಿಡ್ ಟರ್ಮ್ ಕೊಫಿಷಿಯಂಟ್. ಮಿಡ್ ಟರ್ಮ್ ಕೊಫಿಷಿಯಂಟ್ ಇಲ್ಲಿ ಏನಿಲ್ಲ ಅಂದರೆ 1 ಬರಬೇಕು. ಆ ಥರ ಫ್ಯಾಕ್ಟರ್ಸ್ ಯಾವುದು, 4 3 12, 4 3 ಆದರೆ 1 ಬರ್ತಾ ಇದೆ. ಸೊ 4 3 ಹಾಕ್ಕೊತೀವಿ, ಎಕ್ಸ್ ಸ್ಕ್ವೇರ್ ಇದ್ದರೆ ಎಕ್ಸ್ ಹಾಕ್ಕೊತೀವಿ. ಇಲ್ಲಿ ಮೈನಸ್ ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಆಪೋಸಿಟ್ ಸೈನ್ಸ್ ಇರಲೇಬೇಕು. ಅದನ್ನ ಒಂದಕ್ಕೆ ಪ್ಲಸ್ಸು ಇನ್ನೊಂದಕ್ಕೆ ಮೈನಸ್ ಬರಲೇಬೇಕು. ಯಾವುದಕ್ಕೆ ಪ್ಲಸ್ಸು ಯಾವುದಕ್ಕೆ ಮೈನಸ್ ಅಂದರೆ ಇಲ್ಲಿ ನೋಡ್ಕೊಳ್ಳಿ ನೀವು. ಮಿಡ್ ಟರ್ಮ್ ಸೈನ್ ಏನಿದೆ, ಮೈನಸ್ಸು. ಮಿಡ್ ಟರ್ಮ್ ಸೈನ್ ಶುಡ್ ಬಿ ಆಲ್ವೇಸ್ ಗಿವನ್ ಟು ಬಿಗ್ಗರ್ ಫ್ಯಾಕ್ಟರ್. ಇವೆರಡರಲ್ಲಿ ಬಿಗ್ಗರ್ ಫ್ಯಾಕ್ಟರ್ 4 ಆದ್ದರಿಂದ ಇದಕ್ಕೆ ಮೈನಸ್ ಬರ್ತದೆ, ಹಾಗೆ ಇದಕ್ಕೆ ಪ್ಲಸ್ ಬರಲೇಬೇಕು. ಈ ರೂಲ್ಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಈಗ ಫಸ್ಟ್ ಟರ್ಮ್ ಹಂಗೆ ಇಟ್ಕೊಳ್ಳಿ, ಲಾಸ್ಟ್ ಟರ್ಮ್ ಹಂಗೆ ಇಟ್ಕೊಳ್ಳಿ. ಮಿಡ್ ಟರ್ಮ್ ಬದಲು ಫ್ಯಾಕ್ಟರ್ಸು, ಈ ಫ್ಯಾಕ್ಟರ್ಸ್ ರೀಪ್ಲೇಸ್ ಮಾಡಿ 4 ಟರ್ಮ್ಸ್ ಆಗುತ್ತೆ. ಫಸ್ಟ್ 2 ಟರ್ಮ್ಸ್ ಒಂದು ಗ್ರೂಪ್ ಮಾಡ್ಕೊಳ್ಳಿ, ಸೆಕೆಂಡ್ 2 ಟರ್ಮ್ಸ್ ಒಂದು ಗ್ರೂಪು. ಇವೆರಡಲ್ಲಿ ಕಾಮನ್ ತೆಗೀರಿ, ಇವೆರಡಲ್ಲಿ ಕಾಮನ್ ತೆಗೀರಿ. ಇವೆರಡಕ್ಕೂ ಕಾಮನ್ ಎಕ್ಸಿಂದ ಡಿವೈಡ್ ಮಾಡಿದ್ರೆ 3x - 1 ಬರ್ತದೆ. ಇವೆರಡಕ್ಕೂ ಕಾಮನ್ ಏನೂ ಕಾಣಿಸಿಲ್ಲ, ಏನೂ ಇಲ್ಲ ಅಂದರೆ 1 ಇದ್ದೇ ಇರ್ತದೆ. 1 ಕಾಮನ್ ತೆಗೀರಿ. 1 ಕಾಮನ್ ತೆಗೆದರೆ ಅಥವಾ 1ಇಂದ ಡಿವೈಡ್ ಮಾಡಿದರೆ ಹಾಗೆ ಇರ್ತದೆ, ಏನು ಚೇಂಜ್ ಆಗಲ್ಲ. ನೋಡಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ಬ್ರ್ಯಾಕೆಟ್ ಸೇಮ್ ಬರಬೇಕು, ಸೇಮ್ ಬಂದಿದೆ. ಈ 3x - 4ನ ಕಾಮನ್ ತೆಗೆದ್ರೆ x + 1 ಬರ್ತದೆ. ಈಗ ಇದರ ವ್ಯಾಲ್ಯೂ 0, ಪಾಲಿನಾಮಿಯಲ್ ವ್ಯಾಲ್ಯೂ 0 ಆಗಬೇಕಾದ್ರೆ ಇದಾರು 0 ಆಗಬೇಕು, ಇದಾರು 0 ಆಗಬೇಕು. ಆದ್ದರಿಂದ 3x - 4 = 0 ಆರ್ x + 1 = 0 ಅಂತ ಬರೀತೀವಿ. ಆವಾಗ ನೆಕ್ಸ್ಟ್ 3x - 4 = 0 ಆದರೆ -4 ಟ್ರಾನ್ಸ್ಪೋಸ್ ಮಾಡಿ +4 ಆಗುತ್ತೆ. ನೆಕ್ಸ್ಟ್ 3 ಕ್ರಾಸ್ ಮಲ್ಟಿಪ್ಲೈ ಮಾಡಿ 4/3 ಆಗುತ್ತೆ. ಇಲ್ಲೂ ಅಷ್ಟು x + 1 = 0 ಆದರೆ +1 -1 ಬಂತು. ಸೊ 4/3 ಆ್ಯಂಡ್ -1 ಆರ್ ದಿ ಜೀರೋಸ್ ಅಂತ ಬಂತು. ಅಲ್ಲಿಗೆ ಜೀರೋಸ್ ಬಂದುಬಿಡ್ತು. ನೆಕ್ಸ್ಟ್ ಇದು ಕರೆಕ್ಟಾಗಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲೇ ಇದೆ. ಅದನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಜೊತೆ ಕಂಪೇರ್ ಮಾಡಿದ್ರೆ ax² + bx + c ಕಂಪೇರ್ ಮಾಡಿದ್ರೆ a = 3, b = b ಪ್ಲಸ್ ಅಲ್ಲಿ ಏನಾರ 1 ಇರ್ತದೆ, ಅಂದರೆ -1, c ಪ್ಲಸ್ ಅಲ್ಲಿ -4 ಬಂತು. ಎಲ್ಲ ಪ್ರಾಬ್ಲಮ್ಸಲ್ಲೂ ಮಾಡ್ದಂಗೆ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಬಂದಿರತಕ್ಕಂಥ ಜೀರೋಸ್ನ ಆ್ಯಡ್ ಮಾಡಿ ಮತ್ತು ಕೊಎಫಿಷಿಯನ್ಸ್ ಪ್ರಕಾರ -b/a ಮಾಡಿ, ಎರಡು ಸೇಮ್ ಬರ್ತದೆ ನೋಡಿ, 1/3 1/3. ಅಲ್ಲಿಗೆ ಆಲ್ಫಾ ಪ್ಲಸ್ ಬೀಟಾ = -b/a ಬಂತು. ಅದೇ ರೀತಿ ಬಂದಿರತಕ್ಕಂಥ ಜೀರೋಸ್ನ ಮಲ್ಟಿಪ್ಲೈ ಮಾಡಿ c/a ಮಾಡಿ, ಕೊಎಫಿಷಿಯನ್ಸ್ ಪ್ರಕಾರ ಸೇಮ್ ಬರ್ತದೆ ನೋಡಿ, ಅಂದರೆ ಆಲ್ಫಾ ಇಂಟು ಬೀಟಾ = c/a ಅಂತ ಬಂತು. ಓಕೆ, ಇದಕ್ಕೆ ಮುಂಚೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರಾಬ್ಲಮ್ಮು, ಅದೇ ಥರನೇ ಇದನ್ನು ಮಾಡ್ಕೊಂಡು ಹೋಗ್ಬೋದು, ತುಂಬ ಸಿಂಪಲ್. ಓಕೆ.